ವೆಂಕಟಮುಡ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಘನತ್ಯಾಜ್ಯ ಘಟಕ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಕುಂಡಡ್ಕ ಕುಶಾಲನಗರದಲ್ಲಿ ನಿರ್ಮಿಸಿರುವ ಇಂದು ರುದ್ರಭೂಮಿ ಲೋಕಾರ್ಪಣೆ ಕಾರ್ಯಕ್ರಮ ಅಕ್ಟೋಬರ್ 7ನೇ ಮಂಗಳವಾರ ನಡೆಯಿತು. ವೆಂಕಟಮುಡ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುನೀತ್ ಮಾಡತಾರೋ ಹಿಂದೂ ರುದ್ರಭೂಮಿ ಲೋಕಾರ್ಪಣೆಗೆ ಇದು ಬಳಿಕ ಘನತ್ಯಾಜ್ಯ ಘಟಕವನ್ನು ಉದ್ಘಾಟಿಸಿ ಶುಭ ಹಾರೈಸಿತು. ಕಾರ್ಯಕ್ರಮದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸಂಜೀವ ಮಠಂದೂರು, ಬಂಟ್ವಾಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಚಿನ್ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕು ಯೋಜನಾಧಿಕಾರಿ ಸುರೇಶ್ ಗೌಡ, ವಿಟ್ಲಮುಡ್ನೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಸುಜಯಕ್ಕೆ, ಕುಂಡಡ್ಕದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅಧ್ಯಕ್ಷರು ವೇಣುಗೋಪಾಲ ಶೆಟ್ಟಿ ಮರವಾಳ, ಸಾರ್ವಜನಿಕ ಹಿಂದೂ ರುದ್ರಭೂಮಿ ಕುಂಡಡ್ಕ ಅಧ್ಯಕ್ಷರು ಹಾಗೂ ಪುತ್ತೂರು ಬಿಜೆಪಿ ಮಂಡಲದ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜಿರಮಾರ್, ಪದ್ಮನಾಭ ಶೆಟ್ಟಿ ಚಪ್ಪುಡಿಯಡ್ಕ ಕಾರ್ಯದರ್ಶಿ, ಸಾರ್ವಜನಿಕ ಹಿಂದೂ ರುದ್ರಭೂಮಿ ಕುಂಡಡ್ಕ ಉಪಾಧ್ಯಕ್ಷೆ ರೋಹಿಣಿಡಿ, ಸದಸ್ಯರುಗಳಾದ ಜಯಪ್ರಕಾಶ್ ನಾಯಕ್ ಎನ್, ಮಹಾಬಲೇಶ್ವರ ಭಟ್, ಲೋಕೇಶ್ ಪಿ, ಯಲ್ಯಣ್ಣ ಪೂಜಾರಿ, ಸಿದ್ದಿಕ್, ಶ್ರೀಮತಿ ಭಾರತಿ, ಶ್ರೀಮತಿ ಚಂದ್ರಾವತಿ, ಶ್ರೀಮತಿ ಪ್ರೇಮಲತಾ ಹಾಗೂ ಚಿಗುರು ಸಮಿತಿ ಒಕ್ಕೂಟದ ಅಧ್ಯಕ್ಷೆ ಶ್ರೀಮತಿ ದಿವ್ಯಾ, ತಾಲೂಕು ಕಾರ್ಯಕ್ರಮ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸುಧಾ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿಟ್ಲಮುಡ್ನೂರು ಗ್ರಾಮದ ನಿವೃತ್ತ ಗ್ರಾಮ ಸಹಾಯಕ ರುಕ್ಮಯ್ಯ ಮೂಲ್ಯ, ಆಶಾ ಕಾರ್ಯಕರ್ತೆ ಶ್ರೀಮತಿ ಉಮಾವತಿ, ವರ್ಗಾವಣೆಗೊಂಡ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಭಾಗ್ಯಶ್ರೀ ಹಾಗೂ ನಾಟ್ಯ ವೈದ್ಯರುಗಳಾದ ಬಿಫಾತುಮಾ, ಮೇರಿ ಫಾಯಸ್ಟ್ ಅವರನ್ನು ಹಾಗೂ ದೈವನರ್ತಕ ಶೇಖರಪುರವು ಮತ್ತು ವಸಂತ ಪಿರಿಜಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಅಭಿನಂದಿಸಲಾಯಿತು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಶ್ರೇಯೋಭಿವೃದ್ಧಿ ಮೀಸಲಾತಿ ಅನುದಾನದಲ್ಲಿ ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳಿಗೆ ಟ್ಯಾಗ್ ಮತ್ತು ಚೇರ್ ವಿತರಣೆ, ಶವ ಸಂಸ್ಕಾರ ಸಹಾಯಧನ, ವಿದ್ಯಾಭ್ಯಾಸ ಸಹಾಯಧನ ಚೆಕ್ ಹಸ್ತಾಂತರಿಸಲಾಯಿತು.
ಈ ಕಾರ್ಯಕ್ರಮಕ್ಕೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಕೂಡ ಆಗಮಿಸಬೇಕಿತ್ತು. ತುರ್ತು ಕಾರ್ಯದ ನಿಮಿತ್ತ ಅವರು ನಿನ್ನೆ ಬೆಂಗಳೂರಿಗೆ ತೆರಳಿರುವುದರಿಂದ ಅವರಿಗೂ ಕೂಡ ನಮ್ಮ ಅನುಪಸ್ಥಿತಿ ಅಂತ ಹೇಳಿದರೆ ನಮಗೆ ಒಂಥರ ಬೇಸರ ಆಗ್ತದೆ. ಯಾಕಂತ ಹೇಳಿದರೆ ರಾಜಕಾರಣಿಗಳಿಗೆ ಹಲವಾರು ಕೆಲಸಗಳಿರ್ತವೆ, ಅದರಲ್ಲೂ ನಾವು ಸಣ್ಣ ಕಾರ್ಯಕ್ರಮವನ್ನು ಮಾಡಬೇಕಾಗಿದ್ದ ಅನಿವಾರ್ಯದಿಂದ ನಾವು ಈಗ ಮಾಡ್ತಾ ಇದ್ದೇವೆ. ಹಾಗೆಯೇ ಕಿಶೋರ್ ಕುಮಾರ್ ಪುತ್ತೂರು ಉಭಯ ಜಿಲ್ಲೆಗಳ ಜನಪ್ರತಿನಿಧಿಗಳ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಬರಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಕ್ಕಾಗಲಿಲ್ಲ. ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇಲ್ಲಿ ಸೇರಿದಂಥ ಎಲ್ಲ ಗ್ರಾಮಸ್ಥರು ಹಾಗೂ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾದ ಶ್ರೀರಾಮಣ್ಣ ಪಿಲಿಂಜ, ಬೇರೆ ಬೇರೆ ಜವಾಬ್ದಾರಿಯುಳ್ಳಂತಹ ಗ್ರಾಮ ಮಟ್ಟದ ಜವಾಬ್ದಾರಿಯುಳ್ಳಂಥವರು ಇದ್ದಾರೆ, ಸಂಜೀವಿನಿ ಗ್ರೂಪ್ನವರು ಇದ್ದಾರೆ, ಹಾಗೆಯೇ ಪತ್ರಕರ್ತ ಮಾಧ್ಯಮದವರು ಮತ್ತು ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಸಿಬ್ಬಂದಿಗಳು ಹಾಗೂ ನೀರಾವರಿ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂತಹ ವಾಟರ್ಮ್ಯಾನ್ ಜವಾಬ್ದಾರಿಯುಳ್ಳವರು ಹಾಗೂ ಎಲ್ಲ ಗ್ರಾಮಸ್ಥರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ನನ್ನ ಸ್ವಾಗತ ಮಾತಿಗೆ ವಿರಾಮವನ್ನು ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಸಂಜೀವ ಮಠಂದೂರು ಸರ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ರುದ್ರಭೂಮಿ ಮುಕ್ತಿಧಾಮ ಹಾಗೂ ಘನತ್ಯಾಜ್ಯ ಘಟಕದ ಈ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮದ ಈ ಒಂದು ಸಭಾ ವೇದಿಕೆಯನ್ನು ವಹಿಸಿರುವಂಥ ವಿಟ್ಲಮಣ್ಣೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ನನ್ನ ಸನ್ಮಿತ್ರರು ಅಂತ ಯುವ ನಾಯಕ ಅಂತ ಪುನೀತ್ ಮಾಡುತ್ತಾರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ತಾಲೂಕು ಪಂಚಾಯತ್ ಕಾರ್ಯಾಧಿಕಾರಿ ಅಂತ ಸಚಿನ್ ಕುಮಾರ್ ಅವರೇ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು, ನನ್ನ ಸನ್ಮಿತ್ರರು ಅಂತ ದಯಾನಂದ ಶೆಟ್ಟಿ ಉಜ್ರೆಮಾರ್ ಅವರೇ, ಈ ಪಂಚಾಯತಿನ ಉಪಾಧ್ಯಕ್ಷರಂತ ರೋಹಿಣಿ ಅವರೇ, ನಮ್ಮ ಯೋಜನಾಧಿಕಾರಿ ಅಂತ ಸುರೇಶ್ ಅವರೇ, ಹಿರಿಯ ಅಂತ ದೇವಸ್ಥಾನದ ಅಧ್ಯಕ್ಷರಂತ ವೇಣುಗೋಪಾಲ್ ಅವರೇ,
ರುದ್ರಭೂಮಿಯ ಉಸ್ತುವಾರಿ ಬಹುಶಃ ಚೆನ್ನಾಗಿ ನಿರ್ವಹಿಸಿದಂಥ ಪದ್ಮನಾಭ ಶೆಟ್ಟಿಯವರೇ, ಈ ಒಂದು ಪಂಚಾಯತಿನ ಪಿ ಡಿ ಒ ಅಂತ ಸುಜಯ್ ಅವರೇ, ಎಲ್ಲ ಪಂಚಾಯತಿನ ಗೌರವಾನ್ವಿತ ಸದಸ್ಯರೇ, ಹಿರಿಯಾಂತ ನೀಲಪ್ಪಗೌಡ್ರೆ, ನಮ್ಮ ತೀರ್ಥರಾಮ ಅವರೇ, ಹರಿಶ್ಚಂದ್ರರೇ, ಎಲ್ಲ ಈ ಒಂದು ನೆಟ್ಟಣಿಗಮಣ್ಣೂರು ಗ್ರಾಮ ಪಂಚಾಯತಿನ ಎಲ್ಲ ಗೌರವಾನ್ವಿತ ಬಂಧುಗಳೇ, ನಾವೆಲ್ಲ ಸತ್ಯಮೇವ ಜಯತೆ ಅಂತೇಳಿ ಓದಿದ್ದೇವೆ, ಕೇಳಿದ್ದೇವೆ. ಸತ್ಯ ಯಾವಾಗಲೂ ಜಯಿಸ್ತದೆ ಅಂತೇಳಿ ಅದನ್ನೇ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛಮೇವ ಜಯತೆ ಅಂತೇಳಿ ಘೋಷಣೆ ಮಾಡಿದರು. ಸ್ವಚ್ಛತೆ ಯಾವಾಗಲೂ ಜಯಿಸ್ತದೆ ಅಂತೇಳಿ. ಜಯಿಸ್ತದೆ ಅಂದರೆ ಸ್ವಚ್ಛತೆಯ ಮುಖಾಂತರ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಬೋದು, ನಾವು ದೀರ್ಘಾಯುಷ್ಯಗಳಾಗ್ಬೋದು, ಈ ಪರಿಸರವನ್ನು ಉಳಿಸ್ಬೋದು ಅಂತೇಳಿ. ಅದಕ್ಕೆ ಒಂದು ಉದಾಹರಣೆ, ಕಸ ಹಾಕುವಂಥ ಒಂದು ಘಟಕದಲ್ಲಿ, ಕಟ್ಟಡದಲ್ಲಿ ನಾವು ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡ್ತೇವೆ ಅಲ್ಲ, ಇದೇ ಈ ದೇಶದ ಪ್ರಧಾನಿಯವರ ಉದ್ದೇಶ. ಕಸದಿಂದ ರಸವನ್ನು ತೆಗೆಯಬೇಕು ಅಂತೇಳಿ. ಇವತ್ತು ಈ ದೇಶವನ್ನು ಜಗತ್ತಿನ ಬೇರೆ ದೇಶಗಳು ನೋಡುವಂಥ ಚಿತ್ರಣವೇ ಬದಲಾಗಿದೆ. ಕಾರಣ ಇಲ್ಲಿಯ ಆ ಒಂದು ಸ್ವಚ್ಛತೆಗೆ, ಇಲ್ಲಿಯ ಅಭಿವೃದ್ಧಿಗೆ, ಜನರ ಮೂಲಭೂತ ಸೌಲಭ್ಯಕ್ಕೆ ಕೊಟ್ಟಂಥ ಆ ಒಂದು ವಿಚಾರ ಇವತ್ತು ಈ ದೇಶದಲ್ಲಿ ಒಂದು ಬದಲಾವಣೆಯ ಗಾಳಿಯನ್ನು ಬಹುಶಃ ತರುವ ಜೊತೆಯಲ್ಲಿ ಜನಸಾಮಾನ್ಯರು ಕೂಡ ಇವತ್ತು ಜಾಗೃತರಾಗಿ ಒಂದು ಜಾಗೃತ ಸಮಾಜ ಕೂಡ ನಿರ್ಮಾಣ ಆಗುವಂಥ ಕೆಲಸ ಆಗಿದೆ. ಒಂದು 50 ವರ್ಷದ ಹಿಂದೆ ಭಾರತವನ್ನು ಒಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತೇಳಿ ಹೇಳ್ತಾ ಇದ್ದರು. ಈ ದೇಶದ ಅವಿದ್ಯಾವಂತರ ರಾಷ್ಟ್ರ ಅಂತ ಹೇಳ್ತಾ ಇದ್ದರು. ಒಂದು ಬಡ ರಾಷ್ಟ್ರ ಅಂತ ಹೇಳ್ತಾ ಇದ್ದರು. ಇಲ್ಲಿಯ ಜನರು ಕೊಳಕರು ಅಂತ ಹೇಳ್ತಾ ಇದ್ದರು, ಸ್ವಚ್ಛತೆ ಇಲ್ಲ ಅಂತೇಳಿ. ಇವತ್ತು ಜಗತ್ತಲ್ಲಿ ಭಾರತದ ಸ್ಥಾನಮಾನ ಆರ್ಥಿಕತೆಯಲ್ಲಿ 3ನೇ ಸ್ಥಾನಕ್ಕೆ ಬಂದಿದೆ. ವಿದ್ಯಾಭ್ಯಾಸದಲ್ಲಿ ನಾವು 100% ಸಾಕ್ಷರತೆಯನ್ನು ಸಾಧಿಸಿದ್ದೇವೆ. ಹೀಗೆ ಒಂದು ಇಡೀ ದೇಶದಲ್ಲಿ ಒಂದು ಬದಲಾವಣೆ ಆಗಬೇಕಿದ್ರೆ ಅದು ಎಲ್ಲಿಂದ ಬದಲಾವಣೆ ಆಗಿದೆ ಅಂದರೆ ಗ್ರಾಮ ಪಂಚಾಯಿತಿಯಿಂದ ಬದಲಾವಣೆ ಆಗಿದೆ. ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಬರುವಾಗ ಹೇಳಿದರು, ಗ್ರಾಮ ಸ್ವರಾಜ್ಯದ ರಾಮರಾಜ್ಯದ ಕಲ್ಪನೆಯನ್ನು ಕೊಟ್ಟರು. ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿ ಸ್ವಾಭಿಮಾನಿ ಆಗಬೇಕು, ಸ್ವಾವಲಂಬಿ ಆಗಬೇಕು ಅಂತೇಳಿ. ಆದಾಗ ಮಾತ್ರ ಅದು ರಾಮರಾಜ್ಯ ಆಗಲಿಕ್ಕೆ ಸಾಧ್ಯ ಅಂತ. ರಾಮರಾಜ್ಯದ ಕಲ್ಪನೆ ಹೇಗೆ ಬಂತು? ಶ್ರೀರಾಮನ ಆಡಳಿತ ಜಗತ್ತಿಗೆ ಒಂದು ಮಾದರಿ. ಅಲ್ಲಿ ಕೋರ್ಟ್ ಇರಲಿಲ್ಲ, ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಸಾಕಲ್ಲ ಅದು 2 ಇಲ್ಲ ಇದ್ದರೆ. ಆ ರೀತಿಯ ಒಂದು ವ್ಯವಸ್ಥೆ ರಾಮರಾಜ್ಯದಲ್ಲಿತ್ತು. ಅಂಥ ಕಲ್ಪನೆಯನ್ನು ಮಹಾತ್ಮ ಗಾಂಧೀಜಿಯವರು ಕೊಟ್ಟಿದ್ದರು. ಅಂಥ ಗ್ರಾಮ ರಾಜ್ಯದ ಗ್ರಾಮ ಸ್ವರಾಜ್ಯ ಇವತ್ತು ಪಂಚಾಯತ್ ರಾಜ್ ಕಾಯ್ದೆಯ ಮುಖಾಂತರ ಆಗಬೇಕು ಅಂತೇಳಿ ಇವತ್ತು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ 10 ಕಾರ್ಯಕ್ರಮಗಳನ್ನು ಕೊಟ್ಟಿದೆ. 10 ಕಾರ್ಯಕ್ರಮಗಳು ಆ ಪಂಚಾಯತ್ನ ಕಾರ್ಯಕ್ರಮಗಳಾಗಬೇಕು, ಪಂಚಾಯತ್ ಜನರ ಸಹಭಾಗಿತ್ವದಲ್ಲಿ ಆಗಬೇಕು, ಆ ಪಂಚಾಯತಿನ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಆಗಬೇಕು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ 10 ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಆ 10 ಕಾರ್ಯಕ್ರಮಗಳ ಇವತ್ತು ಅವಲೋಕನ, ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸ ಇವತ್ತು ಪುನೀತ್ ಮಾಡ್ತಾರಂಥ ನಮ್ಮ ಯುವಕ ಒಬ್ಬ ಅಧ್ಯಕ್ಷನಾಗಿ ಇವತ್ತು ಈ ಗ್ರಾಮಕ್ಕೆ ಯಾವ ರೀತಿಯ ಆ ಒಂದು ಸ್ವಾವಲಂಬಿ ಬದುಕನ್ನು ಕೊಡ್ಬೋದು ಅಂತೇಳಿ ತೋರಿಸಿಕೊಟ್ಟಂಥ ದಿನ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಒಬ್ಬ ವ್ಯಕ್ತಿಗೆ ಮೂಲಭೂತವಾಗಿ ಅನ್ನ ಬೇಕು, ಅಕ್ಷರ ಬೇಕು, ಆರೋಗ್ಯ ಬೇಕು, ಸರಿಯಲ್ಲ? ಈ 3 ಇದ್ದರೆ ಅವ ಜೀವನ ಮಾಡ್ಬೋದು. ಇದಕ್ಕೆ ಒತ್ತು ಕೊಡುವಾಗ ಸರ್ಕಾರ
ಹುಟ್ಟಿನಿಂದ ಚಟ್ಟದವರೆಗೆ ಕೂಡ ಏನು ಬೇಕು ಅಂತ ಯೋಚನೆ ಮಾಡ್ತದೆ. ಹುಟ್ಟು ಬೇಕಿದ್ರೆ ಇವತ್ತು ಯಾರು ಮನೆಯಲ್ಲಿ ಯಾವುದೋ ಮಕ್ಕಳಿಗೆ ಜನ್ಮ ನೀಡುವುದಿಲ್ಲ, ಯಾವುದೋ ಒಂದು ಆರೋಗ್ಯ ಕೇಂದ್ರದಲ್ಲಿ ಆಸ್ಪತ್ರೆಯಲ್ಲಿ ಕೊಡ್ತೇವೆ, ಸರಿಯಲ್ಲ? ನಾನು ಸಾಯುವಾಗ ನನ್ನನ್ನು ಮಣ್ಣು ಮಾಡುವಂಥದ್ದು ನನ್ನ ಸ್ವಂತ ನೆಲದಲ್ಲಿ ಮಾಡೋದಿಲ್ಲ, ಯಾವುದೋ ಒಂದು ರುದ್ರಭೂಮಿಯಲ್ಲಿ ಸ್ಮಶಾನದಲ್ಲಿ ಮಾಡ್ತೇವೆ. ಅಂದರೆ ಹುಟ್ಟಿನಿಂದ ಚಟ್ಟದವರೆಗೆ ಇವತ್ತು ಸರ್ಕಾರದ ಪಾತ್ರ ಇದೆ, ಒಂದು ಸ್ಥಳೀಯ ಆಡಳಿತ ಸಂಸ್ಥೆಯ ಪಾತ್ರ ಇದೆ. ಆ ಪಾತ್ರವನ್ನು ನಿರ್ವಹಣೆ ಮಾಡುವಂಥ ಕೆಲಸ ಯಶಸ್ವಿಯಾಗಿ ವಿಟ್ಲಮಣ್ಣೂರು ಪಂಚಾಯತ್ ಇವತ್ತು ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಒಂದು ಪಂಚಾಯತಿನ ಮುಖಾಂತರ ಒಬ್ಬ ಜನಸಾಮಾನ್ಯನಿಗೆ ಏನೇನು ಮಾಡ್ಬೋದು ಅಂತೇಳಿ ತೋರಿಸಿಕೊಟ್ಟಂಥ 10 ಪಂಚಾಯತ್ಗಳಿದೆ. ಸಂಜು ಮಠಂದೂರು ಒಬ್ಬ ಶಾಸಕನಾಗಿ ಇರಬೇಕಿದ್ರೆ ಶಾಸಕನಲ್ಲಿಗೆ ಬಂದು ಎಲ್ಲ ಕಾರ್ಯಕ್ರಮವನ್ನು ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಕಾಲಘಟ್ಟ ಇತ್ತು. ಆದರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಂದ ಮೇಲೆ ಇವತ್ತು ಅದೆಲ್ಲ ಚಿತ್ರಣ ಬದಲಾಗಿದೆ. ಒಂದು ಪಂಚಾಯತಿನ ಅಧ್ಯಕ್ಷ, ಒಬ್ಬ ಪಂಚಾಯತಿನ ಸದಸ್ಯ ಚಲನಶೀಲ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ್ರೆ, ಜನಸ್ನೇಹಿ ಕಾರ್ಯಕ್ರಮವನ್ನು ಹಾಕಿಕೊಂಡ್ರೆ ಅವನಿಂದ ಆ ಗ್ರಾಮದ, ಆ ವಾರ್ಡಿನ ಎಲ್ಲ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನರೇಗಾದಿಂದ ತೋರಿಸಿಕೊಟ್ಟಂಥ 10 ಪಂಚಾಯತ್ಗಳಿದೆ. ಆ ಕೃಷಿಕರಿಗೆ ಬದುಕು ಕೊಡ್ಬೋದು ಅಂತೇಳಿ ತೋರಿಸಿಕೊಟ್ಟದ್ದು ಉದ್ಯೋಗ ಖಾತ್ರಿ ಯೋಜನೆ. ಆ ಉದ್ಯೋಗ ಖಾತ್ರಿ ಯೋಜನೆಯ ಮುಖಾಂತರವೇ ಇವತ್ತಿನ ಎಲ್ಲ ಕಾರ್ಯಕ್ರಮಗಳಾಗಿದೆ ಅಂತ ಹೇಳಲಿಕ್ಕೂ ನಾನು ಸಂತೋಷ ಪಡ್ತಾ ಇದ್ದೇನೆ. ಅಂಥ ಉದ್ಯೋಗ ಖಾತ್ರಿಯ ಮುಖಾಂತರ ಇವತ್ತು ಜನರು ಕೂಡ ಸ್ವಾವಲಂಬಿ ಜೀವನವನ್ನು ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ನನಗೆ ಒಂದು ಆಶ್ಚರ್ಯ ಅಂದರೆ, ನನ್ನ ಗ್ರಾಮದ ಪಂಚಾಯತ್ ಅಧ್ಯಕ್ಷರೊಮ್ಮೆ ಉಲ್ಲೇಖ ಮಾಡಿದರು, ಒಂದು ವರ್ಷದಲ್ಲಿ ದಯಾನಂದರೆ 48,000 ಅಡಿಕೆ ಸಸಿಯನ್ನು ಉದ್ಯೋಗ ಖಾತ್ರಿಯಲ್ಲಿ ಇಟ್ಟಿದ್ದಾರೆ ಅಂತೇಳಿ. ಸಚಿನ್ ರೇ, ಒಂದು ಗ್ರಾಮದಲ್ಲಿ 48,000 ಅಡಿಕೆ ಸಸಿಯನ್ನು ಉದ್ಯೋಗ ಖಾತ್ರಿಯಲ್ಲಿ ನೆಡಲಿಕ್ಕೆ ಆಗ್ತದೆ ಅಂತೇಳಿ ಪಂಚಾಯತ್ ಅಧ್ಯಕ್ಷರು ತೋರಿಸಿಕೊಟ್ಟಿದ್ದಾರೆ. ನನ್ನಂಥವರು ಸಾವಿರ ಅಡಿಕೆ ಸಸಿ ನೆಡುವವರು ಬೇರೆ ಇದ್ದಾರೆ. ಅಂದರೆ ಕೃಷಿಯನ್ನು ಉದ್ಯೋಗ ಖಾತ್ರಿಯ ಮುಖಾಂತರ ಹೇಗೆ ಅಭಿವೃದ್ಧಿಪಡಿಸ್ಬೋದು ಅಂತೇಳಿ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟೆ. ಹೀಗೆ 10 ಕಾರ್ಯಕ್ರಮಗಳನ್ನು ಆ ಮುಖಾಂತರ ಮಾಡ್ಬೋದು. ಸ್ವಚ್ಛ ಭಾರತ್ ಮಿಷನ್, ಇವತ್ತು ಸ್ವಚ್ಛತೆಗಾಗಿ ಒಂದು ಇಲಾಖೆಯನ್ನು ತೆರೆಯಬೇಕಿದ್ರೆ ಇದರ ಮಹತ್ವವನ್ನು ಈ ದೇಶದ ಪ್ರಧಾನಿಯವರು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತೇಳಿ. ನಾನು ಸಚಿನ್ ಅವರಲ್ಲಿ ಕೇಳಿದೆ, ಸಚಿನ್ ಕುಮಾರ್ ಹತ್ರ, ಹತ್ರ ನಿಮ್ಮಲ್ಲಿ ಎಷ್ಟು MRF ಘಟಕ ಇದೆ ಅಂತೇಳಿ. ಮೆಟೀರಿಯಲ್ ರಿಕವರಿ ಏನು, ನಮ್ಮ ಈ ಕಸವನ್ನು ಸಂಗ್ರಹ ಮಾಡಿ ಕೇಂದ್ರೀಕೃತವಾಗಿ ಒಂದು ತಾಲೂಕಿಂದ ಅದನ್ನು ಮತ್ತೆ ಡಿಸ್ಪೋಸ್ ಮಾಡುವಂಥ ಕೆಲಸ. 4,5 ಕೋಟಿ ರೂಪಾಯಿ ಒಂದೊಂದು MRF ಘಟಕಕ್ಕೆ ಕೇಂದ್ರ ಸರ್ಕಾರ ಕೊಡ್ತದೆ ಅಂತ ಆದರೆ ಇವತ್ತು ಈ ದೇಶದ ಪ್ರಧಾನಿಯವರ ಆ ಸ್ವಚ್ಛತೆಯ ಕಾರ್ಯಕ್ರಮದ ಮಹತ್ವ ಏನು ಅಂತೇಳಿ ನಾವು ತಿಳ್ಕೊಳ್ಬೇಕು. ನಿಮಗೆ ಇಲ್ಲಿ ಸಂಜೀವಿನಿ ಒಕ್ಕೂಟದವರಿದ್ದಾರೆ, ನಮ್ಮ PDO ಅವರು ಅವರಲ್ಲಿ ದೀಪ ಉರಿಸಲಿಕ್ಕೆ ಹೇಳಿದರು. ಅವರ ಅಧ್ಯಕ್ಷರನ್ನು ವೇದಿಕೆ ಕರೆಯಬೇಕು ಅಂತ ಹೇಳಿದರು. ಬಹುಶಃ ಅವರಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಯಾಕಂದರೆ ಕಾಯಕವೇ ಕೈಲಾಸ ಅಂತೇಳಿ ಬೆಳಿಗ್ಗೆ ಹೇಳಬೇಕಿದ್ರೆ ಏನೋ ಮೈಕೈ ಇಟ್ಟುಕೊಂಡು ಇಲ್ಲಿ ಹೋಗ್ತೀರಿಲ್ಲ ಅಂತ ಗೊತ್ತಿಲ್ಲ, ನನ್ನ ಮನೆಗೆ ಬರ್ತಾರೆ, ಯಾಕೆ ಗೊತ್ತು, ಕಸ ಸಂಗ್ರಹ ಮಾಡೋ ಕೆಲಸವನ್ನು ಒಬ್ಬ ತಾಯಿ, ಒಬ್ಬ ಮಹಿಳೆ ಮಾಡ್ತಾಳೆ. ಆ ಮಹಿಳೆ ಒಂದು ಡ್ರೈವರ್ ಕೆಲಸ ಮಾಡಿಕೊಂಡು ಆ ಒಂದು ಕಸವನ್ನು ಸಂಗ್ರಹ ಮಾಡಬೇಕಿದ್ರೆ ಅವರಿಗೆ ಆ ಒಂದು ತಾಕತ್ತನ್ನು ಕೊಟ್ಟದ್ದು ಈ ದೇಶದ ಪ್ರಧಾನಿ. ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಬೇಕು ಅಂತೇಳಿ, ಮಹಿಳೆಯರ ಮುಖಾಂತರ ಸ್ವಚ್ಛತೆಗೆ ಒತ್ತು ಕೊಡಬೇಕು ಅಂತೇಳಿ ಆ ಕೆಲಸ ಕೂಡ ಇವತ್ತು ವಿಟ್ಲಮಣ್ಣೂರು ಪಂಚಾಯತಲ್ಲಿ ಆಗ್ತಾಯಿದೆ. ಹೀಗೆ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಇರ್ಬೋದು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, 15ನೇ ಹಣಕಾಸು ಇರ್ಬೋದು, ಈ ಎಲ್ಲವೂ ಬಹುಶಃ ಇಲ್ಲಿರುವಂಥ ಪಂಚಾಯತ್ ಸದಸ್ಯರು ಇವತ್ತು ತಲೆ ಎತ್ತಿ ನಡೀಲಿಕ್ಕೆ ಅವಕಾಶ ಆಗಿದೆ. ಇಲ್ಲದೇ ಇದ್ದರೆ ಬಹುಶಃ ರಾಜ್ಯ ಸರ್ಕಾರವನ್ನು, ಒಬ್ಬ MLA ಒಬ್ಬ ತಾಲೂಕ್ ಪಂಚಾಯತ, ಒಬ್ಬ ಜಿಲ್ಲಾ ಪಂಚಾಯತನ್ನು ನಂಬಿ ಅವರ ಕಾಲು ಹಿಡಿದು ಕೆಲಸ ಮಾಡುವಂಥ ಒಂದು ಅವಕಾಶಗಳು ಬಹುಶಃ ಹಿಂದಿನ ಕಾಲದಲ್ಲಿ ಇತ್ತು. ಇವತ್ತು ಕೇಂದ್ರ ಸರ್ಕಾರ ನೇರವಾಗಿ ಆ ಎಲ್ಲ ಅನುದಾನವನ್ನು ಪಂಚಾಯಿತಿಗೆ ಕೊಡುವ ಮುಖಾಂತರ ಭ್ರಷ್ಟಾಚಾರ ಮುಕ್ತವಾದಂಥ ವ್ಯವಸ್ಥೆಯನ್ನು ಕೂಡ ಅಳವಡಿಸಬೇಕು ಅಂತೇಳಿ ಯೋಚನೆ ಆಗಿದೆ. ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಿಯಾಗಿದ್ದರು.
ಅವರು 1993ರಲ್ಲಿ ಈ ಪಂಚಾಯತ್ ರಾಜ್ ಕಾಯ್ದೆಯನ್ನು ತರಬೇಕಿದ್ರೆ ಒಂದು ಮಾತನ್ನು ಹೇಳಿದರು. ನಾನು ಡೆಲ್ಲಿಯಿಂದ 1 ರೂಪಾಯಿಯನ್ನು ವಿಟ್ಲಮುಡ್ನೂರಿನ ನಮ್ಮ ತೀರ್ಥರಾಮರಿಗೋ ಹರಿಶ್ಚಂದ್ರರಿಗೋ ಕಳಿಸಿದರೆ ಅದು ಇಲ್ಲಿಗೆ ಬರುವಾಗ 15 ಪೈಸೆ ಅವರಿಗೆ ತಲುಪ್ತದೆ ಅಂತೇಳಿ. ಆ 85 ಪೈಸೆ ಯಾರದೋ ಕಿಸೆಗೆ ಹೋಗ್ತದೆ, ಅಷ್ಟು ಭ್ರಷ್ಟಾಚಾರ ನಡೀತದೆ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಒಂದೇ ಒಂದು ಪೈಸೆ ಆಚೆ ಈಚೆ ಆಗದಾಗೆ ಕೇಂದ್ರದಿಂದ ಬಂದದ್ದು ಎಲ್ಲ ವಿಟ್ಲಮುಡ್ನೂರು ಪಂಚಾಯಿತಿಗೆ ತಲುಪುವಂಥ ಆ ಒಂದು ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆ ಕೂಡ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಆ ರೀತಿಯಾಗಿ ಇವತ್ತು ಪಂಚಾಯಿತನ್ನು ಬೆಳೆಸುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ರಾಜ್ಯ ಸರ್ಕಾರದ ಯೋಜನೆಗಳಿದೆ. ಅದರಲ್ಲಿ ವಿಶೇಷವಾಗಿ ನಾನಿಲ್ಲಿ ಶಾಸಕನಾಗಬೇಕಿದ್ರೆ ನೀವೆಲ್ಲ ಒಂದು ಆಶೀರ್ವಾದ ಮಾಡಿದ್ರಿ. ನನಗೆ ಒಂದು 5 ವರ್ಷ MLA ಆಗಿ ನೀವು ಕೂಡ ಕೆಲಸ ಮಾಡಿ ಅಂತೇಳಿ ನೀವೆಲ್ಲ ಓಟ್ ಹಾಕಿದ್ದೀರಿ ನನಗೆ, ಸರಿಯಲ್ಲ? ಬಹುಶಃ ಆಗ ಸುಮಾರು ಒಂದು 8 ಕೋಟಿಯ, ನಾನು ಕೇಳಿದೆ ಎಷ್ಟಾಗಿರ್ಬೋದು ಅಂತ, ಸುಮಾರು 8 ಕೋಟಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ಆಗಿದೆ ಅಂತ ಉಲ್ಲೇಖ ಮಾಡಿದರು. ಅದರಲ್ಲಿ ವಿಶೇಷವಾಗಿ ಕುಡಿಯುವ ನೀರು, ಸ್ವಚ್ಛ ಭಾರತ್ ಮಿಷನಲ್ಲಿ, JJM ಅಲ್ಲಿ ಬಹುಶಃ ಒಬ್ಬ ವ್ಯಕ್ತಿಗೆ 55 ಲೀಟ್ರ್ ನೀರು ಕೊಡಬೇಕು ಅಂತೇಳಿ ನಾವು ಯೋಜನೆ ಮಾಡಿದ್ದೆವು. ಪ್ರತಿದಿನ ಒಬ್ಬ ವ್ಯಕ್ತಿಗೆ 55 ಲೀಟ್ರ್ ನೀರು ಕೊಡಬೇಕು ಅಂತೇಳಿ ಆ ಯೋಜನೆ ಬಹುಶಃ ಇವತ್ತು ಮಲ್ಟಿ ವಿಲೇಜ್ ವಾಟರ್ ಸಪ್ಲೈಯ ಮುಖಾಂತರ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ನಮ್ಮ ಕಡಿಸ್ವಾಲ್ಯದಿಂದ ಆ ನೀರನ್ನು ಸಪ್ಲೈ ಮಾಡಿ ನೇತ್ರಾವತಿಯ ನೀರನ್ನೇ ನಿಮಗೆ ಮುಂದಿನ ದಿನಗಳಲ್ಲಿ ಕೊಡುವಂಥ ಯೋಜನೆ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಬಹುಶಃ ಆ ಯೋಜನೆಯ ಮುಖಾಂತರ ಇಲ್ಲಿಯ ಬೋರ್ವೆಲ್ಗಳು, ನನಗೆ ಗೊತ್ತು ವಿಟ್ಲಮುಡ್ನೂರು ವಿಟ್ಲ ಭಾಗದಲ್ಲಿ ಬೋರ್ವೆಲ್ ತೆಗೆದರೆ ನೀರು ಸಿಗುವುದಿಲ್ಲ ಅಲ್ಲ, ಇದು ಡ್ರೈ ಲ್ಯಾಂಡ್. ಇಲ್ಲಿಯ ಆ ನೀರಿನ ಕೊರತೆಯನ್ನು ನೀಗಿಸಲಿಕ್ಕೆ ಪ್ರಮುಖವಾಗಿ ನಮ್ಮ ಯೋಜನೆಗೆ ಹೆಸರೇ ಅಳಿಕೆ ಕುಡಿಯುವ ನೀರಿನ ಯೋಜನೆ, ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಯೋಜನೆ. ಅಳಿಕೆ ಹೆಸರಿದೆ, ಪುತ್ತೂರು ತಾಲೂಕು ಅಂತ ಇಡಲಿಲ್ಲ. ಅಂದರೆ ಈ ಭಾಗದಿಂದ ಅದನ್ನು ಮುಂದುವರಿಸಬೇಕು ಅಂತ ಆಗ ಯೋಜನೆ ಹಾಕಿದ್ದೆವು. ಅದೇ ರೀತಿಯಲ್ಲಿ ಗ್ರಾಮಗಳಲ್ಲಿ ನಾನು ಬರುವಾಗ ತುಂಬ ಬೋರ್ಡನ್ನು ನನಗೆ ತೋರಿಸಿದರು. ತುಲೆ ಎಂದು ಈರಿನ ಬೋರ್ಡು ಅಂತೇಳಿ, ಎನ್ನ ಬೋರ್ಡು ಅಂದರೆ ಏನು ಬಜ್ಜೆ ಮಾರತ ಮಾಲ್ತನಾತ್ ಅಂತ ಹೇಳಿದೆ. ಇದು ಎಲ್ಲ ಸರ್ಕಾರ ಆಗ ಮಾನ್ಯ ಯಡಿಯೂರಪ್ಪನವರು ಇರುವಾಗ ವಿಶೇಷ ಅನುದಾನವನ್ನು ಕೊಟ್ಟು ನಾವೆಲ್ಲ ಕಾಂಕ್ರೀಟ್ ರೋಡ್ಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಎಲ್ಲ ಕಂಪ್ಲೀಟ್ ಆಗಿದೆ ಅಂದರೆ ಆಗಲಿಲ್ಲ. ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು. 79 ವರ್ಷದಲ್ಲಿ ನಾವು ಒಂದಷ್ಟು ಕೆಲಸಗಳನ್ನು ಮಾಡಿದ್ದೇವೆ. ಆದರೆ ಕಳೆದ 5 ವರ್ಷದಲ್ಲಿ ಕೊರೋನಾದ ಮಧ್ಯೆ, ಕೊರೋನಾ ಎಲ್ಲ ಮರ್ತಿದ್ದೇವೆ ಅಲ್ಲ, ಬಾಯಿ ಬಂದು, ನಮ್ಮದು ಮಾರ್ಗ ಬಂದು, ಫ್ಲೈಟ್ ಬಂದು, ರೈಲು ಬಂದು, ಎಲ್ಲ ಬಂದಾಗಿತ್ತು. ಆ ಸಂದರ್ಭದಲ್ಲಿ ಸುಮಾರು 1 ವರ್ಷದಲ್ಲಿ ನಾವು ಆರೋಗ್ಯವನ್ನು ಕಾಪಾಡಿಕೊಂಡು ಕೂಡ ಒಂದು ಅಭಿವೃದ್ಧಿಯನ್ನು ಮಾಡಿದ್ದೇವೆ ಅಂತ ಹೇಳಿದರೆ ಒಂದು ದೊಡ್ಡ ಸಾಧನೆ ಆ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೂ ತಾವು ಆಗ ಅನುವು ಮಾಡಿಕೊಟ್ಟಿದ್ದೀರಾ. ಇವತ್ತು ಪುನೀತ್ ಮಾಡ್ತಾರ್ ಅವರ ಕೊನೆಯ ಅವಧಿಯಲ್ಲಿ ಇದ್ದೇವೆ. ಉಲ್ಲೇಖ ಮಾಡಿದರು, ವೇಣುಗೋಪಾಲರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ. ಆದರೆ ಅದು ಕೂಡ ಅವರು ಮುಕ್ತಿಧಾಮದಲ್ಲಿ ವೇಣುಗೋಪಾಲ್ ಶೆಟ್ಟರು ಪುನೀತ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದೀನಿ ನೀನು ಅಂತೇಳಿ. ಯಾವಾಗ ಒಂದು ಸ್ಮಶಾನದ ಕೆಲಸ ಒಂದು ಪರಿಪೂರ್ಣ ಆಗ್ತದ ಅಂದರೆ ಅಲ್ಲಿ ಒಂದು ಧಾರ್ಮಿಕತೆಯ ಒಟ್ಟಿಗೆ ಸಮಾಜದ ಒಂದು ಸ್ವಾಸ್ಥ್ಯದ ಉದ್ದೇಶ ಕೂಡ ಈಡೇರಿದೆ ಅಂತೇಳಿ ಲೆಕ್ಕ. ಆ ಕೆಲಸ ಇವತ್ತು ಆಗಿದೆ. ಸ್ವಚ್ಛತೆಗೂ ಒತ್ತು ಕೊಟ್ಟಿದ್ದೇವೆ ಅಂತ ಆಗ್ತದೆ. ಇನ್ನು ಕುಡಿಯುವ ನೀರಿರ್ಬೋದು, ರಸ್ತೆ ಇರ್ಬೋದು, ಇದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಯೋಜನೆಗಳಿಂದ ಆಗ್ತದೆ. ಪಂಚಾಯಿತಿಯಿಂದ ಏನು ಮಾಡ್ಬೋದು, ಆ ಪಂಚಾಯಿತಿನ ಅನುದಾನವನ್ನು ಹೇಗೆ ಸದ್ವಿನಿಯೋಗ ಮಾಡ್ಬೋದಾ, ಆ ಕೆಲಸವನ್ನು ಪುನೀತ್ ಮಾಡುತ್ತಾರೆ ಮತ್ತು ಅವರ ತಂಡ ಮಾಡಿದೆ ಅಂತ ಹೇಳುವಂಥದ್ದಕ್ಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ, ಇವತ್ತು ಈ ಭಾಗದ ನಮ್ಮ ಎಲ್ಲ ಬಂಧುಗಳು ಈ ಒಂದು ಪಂಚಾಯಿತಿನ ಬಗ್ಗೆ ಅಭಿಮಾನ ಇಟ್ಟು ಈ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ್ದೀರಾ. ಒಟ್ಟು ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಈ ವಿಟ್ಲಮುಡ್ನೂರು ಗ್ರಾಮ ನಿರಂತರವಾಗಿ ನಾನು ಯಾವಾಗಲೂ ಹೇಳೋದುಂಟು, ನಾನು ಯಾವಾಗ ಬಂದರೂ ಒಂದು 4 ಮಾಜಿ ಅಧ್ಯಕ್ಷರು ಇರ್ತಾರೆ. ಹರಿಶ್ಚಂದ್ರು, ನಮ್ಮ ತೀರ್ಥಣ್ಣ, ಪ್ರೇಮಕ್ಕ, ಪುನೀತ್, ಹೀಗೆ ಎಲ್ಲ ಪಂಚಾಯತ್ ಅಧ್ಯಕ್ಷರು ಒಟ್ಟಿಗೆ ಕೆಲಸ ಮಾಡುವಂಥ ಒಂದು ಪಂಚಾಯಿತಿ ಇದ್ದರೆ ಅದು ವಿಟ್ಲಮುಡ್ನೂರು. ನಮಗೂ ಶಕ್ತಿ ಕೊಟ್ಟಂಥ ಒಂದು ಗ್ರಾಮ. ಅಂಥ ಗ್ರಾಮದ ಜನತೆ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ಕೆಲಸ ಮಾಡುವವರನ್ನು ಆಶೀರ್ವದಿಸಿ ಆ ಮುಖಾಂತರ ಗ್ರಾಮದ ಏಳಿಗೆಗೆ ತಾವು ಕೂಡ ಕಾರಣಕರ್ತರಾಗಬೇಕು. ಪಂಚಾಯತಿನ ಎಲ್ಲ
ಕಾರ್ಯಕ್ರಮಗಳು ಅದು ಜನರಿಗೋಸ್ಕರ ಜನರಿಂದ ಆಗುವಂಥ ಕಾರ್ಯಕ್ರಮ ಅಂತೇಳಿ ಈ ಪಂಚಾಯತ್ ಒಳ್ಳೆಯ ಒಂದು ಮುನ್ನಡಿ ಇಡುವಂಥ ಕೆಲಸವನ್ನು ಮಾಡಿದೆ. ಅದಕ್ಕೆ ಬೇಕಾಗಿ ನಾನು ಪುನೀತ್ ಮಾಡುತ್ತಾರೋ ಹಾಗೂ ಅವರ ಎಲ್ಲ ನಮ್ಮ ಪಂಚಾಯತ್ ಸದಸ್ಯರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ಮಾತನಾಡಿಸಿದ. ಜೈ ಹಿಂದ್. ಹೆಮ್ಮೆಯ ಗ್ರಾಮ ಪಂಚಾಯತ್ ಅಂತ ಹೇಳಿದರೆ ಅದು ವಿಟ್ಲಮುಡ್ಡೂರು ಗ್ರಾಮ ಪಂಚಾಯತ್. ಒಂದು ದೇಶ ಸ್ವಚ್ಛವಾಗಬೇಕಾದರೆ ಒಂದು ಮನೆಯಿಂದ ಅದು ಸಾಧ್ಯ. ಒಂದು ಮನೆ ಸ್ವಚ್ಛವಾದಲ್ಲಿ ಒಂದು ಗ್ರಾಮ ಸ್ವಚ್ಛವಾಗ್ಬೋದು. ಇಡೀ ಗ್ರಾಮ ಸ್ವಚ್ಛವಾದಲ್ಲಿ ಖಂಡಿತವಾಗ್ಲೂ ದೇಶ ಸ್ವಚ್ಛವಾಗ್ತದೆ ಅಂತ ಎನ್ನುವಂತಹ ಮಾತಿನೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹಿಂದೂ ರುದ್ರಭೂಮಿ ಲೋಕಾರ್ಪಣೆಯನ್ನು ಉದ್ಘಾಟನೆ ಮಾಡಿದ ಜೊತೆಗೆ ಘನತ್ಯಾಜ್ಯ ಘಟಕವನ್ನು ಕೂಡ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಕಳೆದ 5 ವರ್ಷದ ಅವಧಿಯಲ್ಲಿ ಶಾಸಕರಾಗಿದ್ದುಕೊಂಡು ಹಲವಾರು ಅಭಿವೃದ್ಧಿ ಕಾರ್ಯ ಜೊತೆ ಹಲವಾರು ಸಮಾಜಮುಖಿ ಕಾರ್ಯಗಳ ಜೊತೆ ಸಂಘಟನಾ ಕಾರ್ಯದ ಜೊತೆ ಸ್ಫೂರ್ತಿಯನ್ನು ನೀಡಿದಂತಹ ನಮ್ಮೆಲ್ಲರ ಪ್ರೀತಿಪಾತ್ರರಾದಂತಹ ಮಾಜಿ ಶಾಸಕರಾದಂತಹ ಸಂಜೀವ ಮಠಂದೂರು ಸರ್ ಇವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ.
ವಿಷ್ಣುಮೂರ್ತಿ ವಿಷ್ಣುಮೂರ್ತಿಯ ದಿವ್ಯ ಚರಣಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಈಗಾಗಲೇ ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿವೃದ್ಧಿಯಲ್ಲಿ ಪುತ್ತೂರಿ ನೋಡುವ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಿಸಿದಂತಹ ಹೆಮ್ಮೆಯ ಮಾಜಿ ಶಾಸಕರಾದ ಸಂಜೀವ ಮಟ್ಟಂದೂರವರೇ, ಪಂಚಾಯತ್ನ ಪ್ರಥಮ ಪ್ರಜೆ ನನ್ನ ಆತ್ಮೀಯ ಮಿತ್ರರಾಗಿದ್ದ ಪುನೀತ್ ಮಾಡ್ತಾರವರೇ, ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಸಚಿನ್ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ, ಮುಂಭಾಗದಲ್ಲಿರುವಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ, ಈಗಾಗಲೇ ಅತ್ಯಂತ ಸಮಯವನ್ನು ಮೀರುವ ಹಂತಕ್ಕೆ ನಾವು ಮುಟ್ಟಿದ್ದೇವೆ. ಬಹುಶಃ ಒಂದು ಗ್ರಾಮ ಯಾವ ರೀತಿ ಬೆಳಿಬೇಕು ಅನ್ನೋದಕ್ಕೆ ನಾವೆಲ್ಲರೂ ಸಾಕ್ಷಿಭೂತರು. ಈ ಮಾತು ಯಾಕೆ ನಾನು ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ನಾವೆಲ್ಲರೂ ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದಷ್ಟು ಕೆಲಸವನ್ನು ಮಾಡುವಂಥ ಬಂಧುಗಳು, ರಾಜಕೀಯದಲ್ಲಿರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ ಇರ್ಬೋದು. ಆದರೆ ನಮ್ಮೆಲ್ಲರ ಒಂದು ಅಪೇಕ್ಷೆ, ಆಸೆ ಇರುವಂಥದ್ದು ನಮ್ಮ ಗ್ರಾಮ ಅತ್ಯಂತ ಸಂಪತ್ಭರಿತವಾಗಿ ಬೆಳಿಬೇಕು, ಆ ಬೆಳೆಯುವಂಥ ಗ್ರಾಮದಲ್ಲಿ ನನ್ನಿಂದಾದರೂ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋದು ಅಪೇಕ್ಷೆ ಇಟ್ಟಿರುವಂಥದ್ದು ಇವತ್ತು ನಮ್ಮ ಹಿರಿಯರು ನಮಗೆ ಕಳಿಸಿಕೊಟ್ಟಿರುವಂಥ ಒಂದು ಆಚಾರ ವಿಚಾರ. ಹಾಗಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ. ಸರಿಸುಮಾರು 144 ಕೋಟಿ ಜನಸಂಖ್ಯೆ ಇರುವಂಥ ಈ ದೇಶವನ್ನು ಯಾವ ರೀತಿ ನಡೆಸ್ಬೋದು ಅನ್ನೋದನ್ನು ಕಳೆದ 75 ವರ್ಷ ಈ ದೇಶವನ್ನು ನಡೆಸಿದಂಥ ಎಲ್ಲ ರಾಜಕೀಯ ನೇತರು ಒಂದಲ್ಲ ಒಂದು ರೀತಿಯ ಕೊಡುಗೆಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ಪಾಠ್ಯಪುಸ್ತಕಗಳಲ್ಲಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ತಿಳಿದುಕೊಳ್ಳುವಂಥದ್ದನ್ನು ನಾವು ಮಾಡಿದ್ದೇವೆ. ಎಲ್ಲರೂ ಒಳ್ಳೆಯ ಆಡಳಿತವನ್ನು ಕೊಟ್ಟಿರುವಂಥ ಪ್ರಧಾನಿಗಳನ್ನು ಈ ದೇಶ ನೋಡಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಈ ದೇಶಕ್ಕೆ ಸ್ವಚ್ಛತೆಯ ಬಹಳಷ್ಟು ಮೌಲ್ಯ ಇದೆ, ಬಹಳಷ್ಟು ಒಂದು ಗಂಭೀರತೆ ಇದೆ ಅನ್ನೋದನ್ನು ಅರಿತುಕೊಂಡು ಇವತ್ತಿನ ನಮ್ಮ ಪ್ರಧಾನಿಗಳು ನಮಗೊಂದಷ್ಟು ಸ್ವಚ್ಛ ಭಾರತವನ್ನು ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದನ್ನು ನಮ್ಮ ಜ್ಞಾನಕ್ಕೆ ತೋರಿಸಿದಂಥ ಮಹಾನ್ ನಾಯಕ ಅಂತ ಹೇಳಿದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಯಾಕಂತ ಹೇಳಿದರೆ ನಾವೆಲ್ಲರೂ ಕಸವನ್ನು ಯಾವ ಮಟ್ಟಕ್ಕೆ ನಾವು ಬಿಸಾಡಿಕೊಂಡು ನಮ್ಮ ಸ್ವಚ್ಛತೆಯನ್ನು ನಾವೇ ಹಾಳು ಮಾಡಿಕೊಂಡಿರುವಂಥ ಅನೇಕ ದಿವಸಗಳನ್ನು ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ಅನುಭವಿಸಿರೋರು. ಆದರೆ ಯಾವಾಗ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕಸದಿಂದ ಒಂದು ಭಯಾನಕವಾದ ಏನಾದರೂ ಘಟನೆಗಳು ನಡೀಬೋದು ಅನ್ನೋದನ್ನು ಇಡೀ ಜನಮಾನಸಕ್ಕೆ, ಇಡೀ ವಿಶ್ವಕ್ಕೆ ಒಬ್ಬ ತೋರಿಸಿಕೊಟ್ಟ ಮಹಾನ್ ನಾಯಕನ ಏನು ಅಪೇಕ್ಷೆ ಮತ್ತು ಆಶಯ ಉಂಟ, ಅದಕ್ಕೆ ಇವತ್ತು ಇಡೀ ವಿಶ್ವ ಮತ್ತು ಇಡೀ ದೇಶದ ಎಲ್ಲ ಜನಗಳು ಇವತ್ತು ಅವರ ಭಾವನೆಯನ್ನು ಅರ್ಥೈಸಿಕೊಂಡು ನಾವೆಲ್ಲರೂ ಒಂದು ಚಾಕ್ಲೇಟ್ ತಿಂದರೂ ಕೂಡ ಕಸವನ್ನು ಬಿಸಾಡೋದಿಲ್ಲ ಅಲ್ಲವೇನನ್ನ? ಆ ಚಾಕ್ಲೇಟ್ ಕಸವನ್ನು ಕೂಡ ಕಿಸೆಯಲ್ಲಿ ಹಾಕ್ಕೊಂಡು ಅದನ್ನು ಎಲ್ಲಿ ಹಾಕಬೇಕೋ ಅಂಥದ್ದನ್ನೆಲ್ಲ ಕಲಿಸಿಕೊಟ್ಟಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಹೆಮ್ಮೆಯ ಪ್ರಧಾನಿಗಳು ನಮ್ಮೆಲ್ಲರಿಗೂ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಸರಿಸುಮಾರು 144 ಕೋಟಿ ಜನರನ್ನು ಯಾವ ರೀತಿ ವಿಶ್ವದಲ್ಲಿ ಎಲ್ಲರೂ ಗೌರವಯುತವಾಗಿ ಕೊಂಡು ಹೋಗಬೇಕು ಅನ್ನೋದನ್ನು ಅರಿತುಕೊಂಡು ಒಬ್ಬ ಮಹಾನ್ ನಾಯಕನಾಗಿ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮೆಲ್ಲರನ್ನ ಕೊಂಡು ಹೋಗುವಂಥದ್ದು ಈ ಸಂದರ್ಭದಲ್ಲಿ ನಾವುಗಳಿಗೆ ಒಂದು ಸ್ಪಷ್ಟವಾದಂಥ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ನಾವು ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಯಾವ ರೀತಿ ಯೋಚನೆ ಮಾಡಬೇಕಂತ ಹೇಳಿದರೆ, ನಮ್ಮ ಮುಂದಿನ ಪೀಳಿಗೆ ಈ ದೇಶದ ಭವಿಷ್ಯತ್ತಿನ ಪೀಳಿಗೆ, ಆ ಪೀಳಿಗೆಗೆ ಏನಾದರೂ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡೋದಿದ್ದರೆ ನಮ್ಮ ಗ್ರಾಮದಲ್ಲಿ, ನಮ್ಮ ಭಾಗಗಳಲ್ಲಿ, ನಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡೋದರ ಮುಖಾಂತರ ಗ್ರಾಮವನ್ನು ಬೆಳೆಸುವಂಥ ಒಟ್ಟಿಗೆ ನಮ್ಮೆಲ್ಲ ಜೀವನ ಶೈಲಿಯನ್ನು ಅತ್ಯುತ್ತಮ ಮಟ್ಟದಲ್ಲಿ ಬೆಳೆಸುವಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಇವತ್ತು ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಅಧ್ಯಕ್ಷರ ತಂಡ ಕೆಲಸವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ನಾನು ಕೂಡ ರುದ್ರಭೂಮಿಯ ಅಧ್ಯಕ್ಷ ಅಂತ ಹೇಳೋದಕ್ಕೆ ನಾನೇನು ರುದ್ರಭೂಮಿಯ ಆ ವ್ಯವಸ್ಥೆಯಲ್ಲಿ ದೊಡ್ಡ ಕೆಲಸ ಮಾಡಿರಲಿಲ್ಲ. ಆದರೆ ಕಳೆದ 10-25 ವರ್ಷದಿಂದ ಈ ಗ್ರಾಮದ ಒಂದಷ್ಟು ವಿಚಾರಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿರುವಂಥದ್ದು ಒಂದು ಸಾಧನೆಗಾಗಿ ನನ್ನನ್ನು ಈ ತಂಡ ಅಧ್ಯಕ್ಷನಾಗಿ ಗುರುತಿಸಬಹುದು ಅಂತ ಭಾವಿಸ್ತೇನೆ. ಹಾಗಾಗಿ ಈ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಯಾವುದೇ ಒಬ್ಬ ಕ್ಷೇತ್ರದಲ್ಲಿ ಒಬ್ಬ ಕೆಲಸ ಮಾಡುವಂಥ ಕಾರ್ಯಕರ್ತನಿದ್ದಿದ್ದರೆ ಅವನನ್ನು ನಾವು ಗುರುತಿಸುವಂಥದ್ದು ಸಮಾಜದ ಒಂದು ಭಾಗ. ಹಾಗಾಗಿ ನಾವುಗಳು ಕೂಡ ಅನೇಕರನ್ನು ಇವತ್ತು ಗುರುತಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಗುರುತಿಸಿರುವಂಥ ಗೌರವ ಸ್ವೀಕಾರವನ್ನು ನಾವೆಲ್ಲರೂ ಸ್ವೀಕರಿಸಿದ್ದೀರಾ. ನೀವು ಕೂಡ ನಿಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚು ಆಗಿದೆ ಅನ್ನೋದನ್ನು ಅರಿತುಕೊಂಡು ಸಮಾಜದ ಒಳ್ಳೆಯದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ನಮ್ಮ ಗ್ರಾಮವನ್ನು ಬೆಳೆಸುವಂಥ ಒಂದು ಒಳ್ಳೆಯ ಸಂಕಲ್ಪವನ್ನು ಈ ಘನತ್ಯಾಜ್ಯ ವಿಲೇವಾರಿ ಮತ್ತು ಮೋಕ್ಷಧಾಮದ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರೊಟ್ಟಿಗೆ ನಾವು ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಇಡೀ ನಮ್ಮ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಕೊಡುವಂಥದ್ದು ಗ್ರಾಮವಾಗಿ ಬೆಳೆಯುವುದಕ್ಕೆ ನಮ್ಮೆಲ್ಲರ ಹಿರಿಯರ ಒಂದು ಕಲ್ಪನೆ, ನಮ್ಮೆಲ್ಲ ಹಿರಿಯರ ಒಂದು ಮಾರ್ಗದರ್ಶನ
ಈ ಪ್ರಸ್ತುತ ನಾವು ಮಾಡ್ತಾ ಇರುವಂಥ ಎಲ್ಲ ಕೆಲಸಕ್ಕೂ ಭಗವಂತ ಅನುಗ್ರಹವನ್ನು ಅನುಗ್ರಹಿಸಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ನನಗೂ ಒಂದೆರಡು ವಿಚಾರವನ್ನು ಹೇಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಭಾಗದ ಜನಬಂಧುಗಳಿಗೆ ಕೈ ಮುಗಿದು ವಂದನೆಗಳನ್ನು ಸಮರ್ಪಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳಿದ್ದೀನಿ. ಜೈ ಹಿಂದ್, ಜೈ ಭಾರತ್. ವಿಟ್ಲ ಮುಡ್ನೂರು ಗ್ರಾಮ ಪಂಚಾಯಿತಿಯ ವತಿಯಿಂದ ನಡೆದಂತಹ ಇಂದು ರುದ್ರಭೂಮಿ ಹಸ್ತಾಂತರ ಕಾರ್ಯಕ್ರಮ ಮತ್ತು ಘನತ್ಯಾಜ್ಯ ವಿಲೇವಾರಿ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಕಾರ್ಯಕ್ರಮದ ಉದ್ಘಾಟಕರಾಗಿ ನಮಗೆಲ್ಲರಿಗೂ ಕೂಡ ಉತ್ತಮ ರೀತಿ ಮಾರ್ಗದರ್ಶನ ನೀಡಿರುವಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರೇ, ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗ್ರಾಮಸ್ಥರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಗತಿಸ್ತಾ, ವಿಟ್ಲ ಮುಡ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಬಹುಶಃ ನಮ್ಮ ಬ್ಯಾನರಲ್ಲಿ 2 ಕಾರ್ಯಕ್ರಮ ಮಾತ್ರ ಇದೆ. ಒಂದು ಇಂದು ರುದ್ರಭೂಮಿ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಘನತ್ಯಾಜ್ಯ ವಿಲೇವಾರಿ ಘಟಕ ಉದ್ಘಾಟನಾ ಕಾರ್ಯಕ್ರಮ ಅಂತ. ಬಹುಶಃ ಕಾರ್ಯಕ್ರಮದ ಮುಂದೆ ನೋಡುವಾಗ ಇಲ್ಲಿ ನಮ್ಮ ಗ್ರಾಮದಲ್ಲಿ ನಡೆದಂತಹ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಕ್ರೀಡಾಪಟುಗಳಿರ್ಬೋದು ಅಥವಾ ನಾಟಿ ವೈದ್ಯರಿರ್ಬೋದು, ದೈವಸ್ಥಾನಕ್ಕೆ ಸಂಬಂಧಪಟ್ಟವರಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದಂತಹ ಎಲ್ಲರನ್ನು ಕೂಡ ಗುರುತಿಸುವಂಥ ವ್ಯವಸ್ಥೆಯನ್ನು ಕೂಡ ಈ ವಿಟ್ಲ ಮುಡ್ನೂರು ಗ್ರಾಮ ಪಂಚಾಯಿತಿಯ ವತಿಯಿಂದ ಆಗಿದೆ. ವಿಶೇಷವಾಗಿ ಎಲ್ಲ ಪಂಚಾಯಿತಿಯ ಅಧ್ಯಕ್ಷರಿರ್ಬೋದು, ಆಡಳಿತ ಮಂಡಳಿಯವರು ಇರ್ಬೋದು, ಜನಪ್ರತಿನಿಧಿಗಳನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅಭಿನಂದನೆ ಹೇಳುವಾಗ ನಾವು ಅವ್ರಿಗೆ ಚಪ್ಪಾಳೆ ಕೊಟ್ಟರೆ, ಯಾಕೆಂತೇಳಿದರೆ ಒಂದು ಸಲ ನಾವು ಚಂಪಾಲೆ ಪಟ್ಟರೆ ಅವರಿಗೆ ಅದು ಶಾಶ್ವತವಾಗಿ ನೆನಪುಳಿತದೆ. ಯಾಕೆಂತೇಳಿದರೆ ಮುಂದಕ್ಕೆ ಇನ್ನಷ್ಟು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಬೇಕಂತೇಳಿದ್ರೆ ನಾವು ಉರಿ ತುಂಬಿಸಿದರೆ ಮಾತ್ರ ಅವರಿಗೆ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಯಾಕಂತೇಳಿದರೆ ಇವತ್ತು ನಮ್ಮ ಮಕ್ಕಳಿಗೆ ಇರ್ಬೋದು ಅಥವಾ ಬೇರೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ಗುರುತಿಸುವಂಥ ವ್ಯವಸ್ಥೆ ಯಾಕೆ ಮಾಡಿದ್ದೇವೆ ಅಂತೇಳಿದರೆ, ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳು ಇನ್ನು ಮುಂದಿನ ಒಳ್ಳೆ ಪ್ರಜೆಗಳಾಗಬೇಕೆಂಬ ನಿಟ್ಟಿನಲ್ಲಿ ಅವ್ರಿಗೊಂದು ಗುರುತಿಸುವಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ ಅಷ್ಟೇ. ಯಾಕಂತೇಳಿದರೆ ಇವತ್ತಿನ ಸಮಾಜದಲ್ಲಿ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಿಮಗೆ ಗೊತ್ತಿರ್ಬೋದು ಶಿಕ್ಷಣ ಎಷ್ಟು ಮುಖ್ಯ ಅಂತ ಹೇಳ್ಕೊಂಡು ಅದರ ಪರವಾಗಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ವ್ಯವಸ್ಥೆಗೆ ನಾವು ಗುರುತಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವತ್ತು ವಿಶೇಷವಾಗಿ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಗ್ರಾಮ ಅಭಿವೃದ್ಧಿ ಆಗುತ್ತೆ, ನಾವು ಪ್ರಥಮವಾಗಿ ಆಲೋಚನೆ ಮಾಡೋದೇ ದೊಡ್ಡ ಮಟ್ಟದಲ್ಲಿ ದೇಶ ಅಭಿವೃದ್ಧಿ ಆಗಲಿಲ್ಲ, ದೇಶ ಅಭಿವೃದ್ಧಿ ಆಗಬೇಕೆಂಬ ನಿಟ್ಟಿನಲ್ಲಿ. ಎಲ್ಲಿ ಒಂದು ಕುಟುಂಬ ಅಭಿವೃದ್ಧಿ ಆಗುತ್ತಾ ಬಹುಶಃ ಅಲ್ಲಿ ಆ ನಂತರ ಗ್ರಾಮ ಅಭಿವೃದ್ಧಿ ಆಗುತ್ತೆ. ಗ್ರಾಮ ಅಭಿವೃದ್ಧಿ ಆದರೆ ಬಹುಶಃ ತಾಲೂಕು ಅಭಿವೃದ್ಧಿ ಆಗುತ್ತೆ. ತಾಲೂಕು ಅಭಿವೃದ್ಧಿ ಆದರೆ ಜಿಲ್ಲಾ ಅಭಿವೃದ್ಧಿ ಆಗುತ್ತೆ. ಜಿಲ್ಲಾ ಅಭಿವೃದ್ಧಿ ಆದರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ. ರಾಜ್ಯ ಅಭಿವೃದ್ಧಿ ಆಗಿದ್ದರೆ ಬಹುಶಃ ನಮ್ಮ ದೇಶ ಅಭಿವೃದ್ಧಿ ಆಗ್ಬೋದು. ಯಾಕೆಂದರೆ ಮೇಲಿಂದ ಕೆಳಗಡೆ ಬರಲಿಕ್ಕೆ ಆಗಲ್ಲ. ಕೆಳಗಡೆ ನಾವು ಮೇಲೆ ಮೇಲೆ ಹೋದರೆ ಖಂಡಿತವಾಗಿ ಇವತ್ತು ನಮ್ಮ ಸ್ವಚ್ಛ ಗ್ರಾಮ, ಸ್ವಚ್ಛ ನಗರ ಅಥವಾ ಸ್ವಚ್ಛತೆ ಗ್ರಾಮ ಪಂಚಾಯತಿ ಏನಿದೆಯಾ ಅದನ್ನು ಖಂಡಿತವಾಗಿ ಇವತ್ತು ನಮ್ಮ ವಿಟ್ಲ ಮುಡ್ನೂರು ಪಂಚಾಯತಿಯವರು ಪ್ರಾರಂಭದಿಂದ ತಳಮಟ್ಟದಿಂದ ಒಂದು ನಮ್ಮ ತಾಲೂಕಿಗೆ ಇರಬಹುದು ಅಥವಾ ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ಸ್ವಚ್ಛ ಗ್ರಾಮ ಆಗಬೇಕೆಂಬ ನಿಟ್ಟಿನಲ್ಲಿ ಬಹುಶಃ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಇಂದು ರುದ್ರಭೂಮಿ ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೂಡ ಸುಮಾರು 1.5 ಲಕ್ಷದಷ್ಟು ಸಿಲಿಕಾನ್ ಚೇಂಬರ್ ಇವತ್ತು ನಮ್ಮ ತಾಲೂಕಿಗೆ ಸುಮಾರು 23 ಇಂದು ರುದ್ರಭೂಮಿಗಳಿಗೆ ಸುಮಾರು 11 ಇಂದು ರುದ್ರಭೂಮಿಗೆ ಸುಮಾರು 23 ಲಕ್ಷ ರೂಪಾಯಿ. ಇಡೀ ರಾಜ್ಯದಲ್ಲಿ ಇಂದು ರುದ್ರಭೂಮಿಗೆ ಸಂಬಂಧಪಟ್ಟ ಹಾಗೆ 770 ಇಂದು ರುದ್ರಭೂಮಿಗಳಿಗೆ ಸುಮಾರು 11 ಕೋಟಿ ರೂಪಾಯಿ ಧರ್ಮಸ್ಥಳ ಖಾಲಿ ಒಂದು ವ್ಯವಸ್ಥೆಗೆ ಪೂರಕವಾಗಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಸಹಾಯಧನ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಇಂದು ರುದ್ರಭೂಮಿಗೆ ಸೀಮಿತವಾದರೆ ಬಹುಶಃ ಜನಕಲ್ಯಾಣ ಕಾರ್ಯಕ್ರಮದೊಟ್ಟಿಗೆ ಇವತ್ತು ಜ್ಞಾನದೀಪ ಶಿಕ್ಷಕರು ಕೊಡುವಂಥ ಕಾರ್ಯಕ್ರಮ ಇರ್ಬೋದು ಅಥವಾ ಶೌಚಾಲಯ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮದೊಟ್ಟಿಗೆ ಇವತ್ತು ಒಂದೇ ಕಡೆಯಿಂದ ಅಲ್ಲ 2 ಕೈಗಳು ಸೇರಿದರೆ ಹೇಗೆ ಚಪ್ಪಾಳೆ ಆಗುತ್ತಾ ಬಹುಶಃ ಊರಿನವರು ಮತ್ತು ಸರ್ಕಾರದಿಂದ ಆಗುವಂಥ 2 ಕಾರ್ಯಕ್ರಮಗಳು ಖಂಡಿತವಾಗಿ ನಡೆದರೆ ಖಂಡಿತವಾಗಿ ಗ್ರಾಮ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಎಂಬ ನಿಟ್ಟಿನಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಕೆಲವು ಕಾರ್ಯಕ್ರಮಗಳು ಕೂಡ ಜನಕಲ್ಯಾಣಕ್ಕಾಗಿ ಸಮುದಾಯದ ಮೂಲಕ ಕೆಲವು ಕಾರ್ಯಕ್ರಮಗಳನ್ನು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಮಾಡ್ತಾ ಇದ್ದಾರೆ. ಇವತ್ತು
ಇನ್ನಷ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬರುವಾಗ ಬರೀ ನಮ್ಮ ಇಡೀ ವ್ಯವಸ್ಥೆಗೆ ಪೂರಕವಾಗಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದಿರಿ. ಬಹುಶಃ ಹಿಂದೂ ರುದ್ರಭೂಮಿಯಲ್ಲಿ ಕೂಡ ನಾನೊಂದು 2-3 ವಿಟ್ಲಕ್ಕೆ ಬಂದ ನಂತರ 2-3 ಹಿಂದೂ ರುದ್ರಭೂಮಿಯಲ್ಲಿ ಹೋದಾಗ ಬಹುಶಃ ಇವತ್ತಿನ ವಿಟ್ಲ ಮುಡ್ನೂರಿನಲ್ಲಿ ಪೂರ್ತಿ ಕೆಲಸ ಆಗಿದೆ ಸರ್. ಯಾಕಂದರೆ ಅಲ್ಲಿ ಬೇಕಾದಂಥ ವ್ಯವಸ್ಥೆ ಇರಬಹುದು, ಅಲ್ಲಿ ಕಟ್ಟಿಗೆ ಇಡುವಂಥ ವ್ಯವಸ್ಥೆ ಇರ್ಬೋದು, ಅಥವಾ ಬಾತ್ರೂಮ್ ವಾಶ್ರೂಮಿಗೆ ಇರುವ ಸಂಬಂಧಪಟ್ಟಾಗಿರ್ಬೋದು, ಎಲ್ಲ ವ್ಯವಸ್ಥೆ ಆಗಿದೆ. ಬೇರೆ ಕಡೆಯಲ್ಲಿ ಹೋದಾಗ ಹಿಂದೂ ರುದ್ರಭೂಮಿ ಮಾತ್ರ ಇದೆ, ಅಲ್ಲಿ ಕಟ್ಟಡದ ವ್ಯವಸ್ಥೆ, ಉಳಿದ ಕಟ್ಟಡದ ವ್ಯವಸ್ಥೆ ಇಲ್ಲ ನಾನು ನೋಡಿದ ಪ್ರಕಾರ. ಇಲ್ಲಿ ಎಲ್ಲ ಫಿನಿಶಿಂಗ್ ಆಗುವಂಥ ವ್ಯವಸ್ಥೆಯನ್ನು ಪೂರ್ತಿ ವ್ಯವಸ್ಥೆ ಮಾಡಿದಿರಿ. ಅದಕ್ಕಾಗಿ ಇದಕ್ಕೆ ಎಲ್ಲ ಜನಪ್ರತಿನಿಧಿಗಳಿರ್ಬೋದು, ಎಲ್ಲ ಪಂಚಾಯಿತಿ ಮೊದಲ ಪ್ರತಿನಿಧಿಗಳಿರ್ಬೋದು, ಅಧ್ಯಕ್ಷರುಗಳಿರ್ಬೋದು, ಅಥವಾ ಮಾಜಿ ಪ್ರತಿನಿಧಿಗಳಿರ್ಬೋದು, ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ. ಉತ್ತಮವಾಗಿ ನಮ್ಮ ಈ ಒಂದು ಹಳ್ಳಿ ಭಾಗದಲ್ಲಿ ಕೂಡ ಬಹುಶಃ ಇದನ್ನು ಗುರುತಿಸುವಂಥ ವ್ಯವಸ್ಥೆಯನ್ನು ಮಾಡಿದರೆ ಒಳ್ಳೆ ಕಾರ್ಯಕ್ರಮಕ್ಕೆ ಖಂಡಿತವಾಗಿ ನಮ್ಮ ಶಾಸಕರು ಸತ್ಯಕ್ಕೆ ಜಯವಿದೆ ಅಂತ ಹೇಳಿದಾಗ ಎಲ್ಲಿ ಸತ್ಯ ನಡೀತದ ಅಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ನಾವು ಒಳ್ಳೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯತೆ ಇದೆ. ನಾವಿಷ್ಟು ಜನ ಸೇರಿದವರು ಕೂಡ ಒಳ್ಳೆ ಕಾರ್ಯಕ್ರಮಕ್ಕೆ ಯಾವತ್ತೂ ಕೂಡ ನಮ್ಮಿಂದ ಸಾಧ್ಯ ಆದಷ್ಟು ನಾವು ಸಹಾಯ ಮಾಡುವಂಥ ವ್ಯವಸ್ಥೆ, ಒಳ್ಳೆ ಕೆಲಸ ಮಾಡುವವರಿಗೆ ನಾವು ಸಹಕಾರ ಕೊಡುವಂಥ ವ್ಯವಸ್ಥೆ, ಒಳ್ಳೆ ಕೆಲಸ ಮಾಡುವವರಿಗೆ ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡಿದಾಗ ಇಡೀ ಗ್ರಾಮ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮಟ್ಟಂದೂರವರೇ, ವಿಟ್ಲ ಮುಡ್ನೂರು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಜ್ಜನರೇ,
ಚುಟುಕಾಗಿ 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಹಿಂದೂ ರುದ್ರಭೂಮಿಯ ಉದ್ಘಾಟನೆಯನ್ನು ಮತ್ತು ಘನತ್ಯಾಜ್ಯ ಘಟಕದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಗ್ರಾಮ ಪಂಚಾಯಿತಿ ವತಿಯಿಂದ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕಾದರೂ ಕೂಡ ಅಲ್ಲಿ ಆ ಒಂದು ಆಡಳಿತ ಮಂಡಳಿ ಸಕ್ರಿಯ ಆಗಿರಬೇಕಂತೆ. ಆಗ ಮಾತ್ರ ಸಾರ್ವಜನಿಕರಿಗೆ ಅವರಿಗೆ ಲಭ್ಯವಾಗುವಂಥ ಅತ್ಯವಶ್ಯಕವಾಗಿರುವಂತಹ ಸೌಲಭ್ಯಗಳು ದೊರಕ್ತವೆ. ಆ ನಿಟ್ಟಿನಲ್ಲಿ ವಿಟ್ಲ ಮುಡ್ನೂರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಆಡಳಿತ ಮಂಡಳಿ ಏನಿದೆ, ಅಧ್ಯಕ್ಷರೇನಿದ್ದಾರೆ, ಉಪಾಧ್ಯಕ್ಷರೇನಿದ್ದಾರೆ, ಅವರು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಹಿಂದೂ ರುದ್ರಭೂಮಿ ಮತ್ತು ಸ್ವಚ್ಛ ಘನತ್ಯಾಜ್ಯ ಘಟಕವನ್ನು ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಈ ಒಂದು ಘಟಕ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಉಪಯೋಗ ಆಗ್ತದೆ. ಆದರೆ ಅವರಿಗೆ ಹೆಚ್ಚಿನ ಒಂದು ಹೆಸರು ಬರೋದು ಅವರ ಯಾರ ಮನೆಯ ಪಕ್ಕದಲ್ಲಿ ಒಂದು ರಸ್ತೆಯನ್ನು ಮಾಡಿದರೆ ಆಗಲಿ, ಚರಂಡಿಯನ್ನು ಮಾಡಿದರೆ ಆಗಲಿ, ಅಥವಾ ಚರಂಡಿಯ ಹೂಳೆತ್ತಿದಾಗಲಿ, ಅಥವಾ ಬೀದಿ ದೀಪವನ್ನು ಕೊಟ್ಟದ್ರೆ ಆಗಲಿ, ಅಥವಾ ಏನು ಗಿಡಗಂಟಿಗಳನ್ನು ಕಡಿದ್ರಾಗಲಿ ಅವರಿಗೆ ಒಂದು ಒಳ್ಳೆಯ ಹೆಸರು ಬರ್ತದೆ ನನ್ನ ಪ್ರಕಾರ. ಬಟ್ ಅವರು ಅದನ್ನು ಯಾವುದನ್ನು ಲೆಕ್ಕಿಸದೆ ಎಲ್ಲ ಗ್ರಾಮ ಪಂಚಾಯಿತಿಯ ಸರ್ವರಿಗೂ ಕೂಡ ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಹೇಳ್ತಾರಲ್ವ, ಎಲ್ಲರಿಗೂ ಉಪಯೋಗವಾಗುವ ನಿಟ್ಟಿನಲ್ಲಿ ದೂರದೃಷ್ಟಿ ಇಟ್ಕೊಂಡು ಈ ಒಂದು 2 ಕೆಲಸಗಳನ್ನು, ಅತ್ಯುತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಅವರಿಗೆ ಅಭಿನಂದನೆ ಹೇಳ್ತಾ ಇರೋದು. ಸೊ ಅವರಿಗೆ ಮುಂದೆ ಇಲೆಕ್ಷನ್ಗೆ ನಿಂತು ಮತ್ತೊಮ್ಮೆ ಮುಂದಿನ ಟರ್ಮಲ್ಲಿ ಇದು ಮಾಡಬೇಕಂದ್ರೆ, ಗೆದ್ದು ಬರಬೇಕಾದ್ರೆ ನಾನು ಆಗ ಹೇಳಿದ ಎಲ್ಲ ಕೆಲಸಗಳನ್ನು ಮಾಡಿದರೆ ಅವರಿಗೆ ಉಪಯೋಗ ಆಗ್ತಿತ್ತು. ಬಟ್ ಇದರಲ್ಲಿ ಜಾಸ್ತಿ ಉಪಯೋಗ ಆಗೋದಿಲ್ಲ ಅವರಿಗೆ. ಸೊ ಅವರ ಏನು ಸ್ವಾರ್ಥವನ್ನು ಯೋಚನೆ ಮಾಡದೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಮತ್ತೊಮ್ಮೆ. ಇನ್ನು ಈ ಘಟಕವನ್ನು ಮತ್ತು ಏನು ಹಿಂದೂ ರುದ್ರಭೂಮಿ ಮಾಡಿದ್ರ ಮೇಲೆ ಅದನ್ನು ಒಂದು ನಿರ್ವಹಣೆ ಮಾಡಬೇಕಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಇದು ಬರೀ ಅನುದಾನ ಕೊಟ್ಟಂತಹ ಗ್ರಾಮ ಪಂಚಾಯತಿಯ ಜವಾಬ್ದಾರಿ ಮಾತ್ರ ಅಲ್ಲ. ರುದ್ರಭೂಮಿಗೆ ಒಂದು ಸಮಿತಿ ಅಂತೇಳಿ ಇರ್ತದೆ. ಆ ಸಮಿತಿಯು ಸಕ್ರಿಯವಾಗಿ ಕಾರ್ಯಚಟುವಟಿಕೆ ಮಾಡುವುದರ ಮೂಲಕ ಇನ್ನು ಮುಂದೆ ಆ ರುದ್ರಭೂಮಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕೋ ಅದನ್ನು ಸಾರ್ವಜನಿಕ ವಂತಿಗೆ ಮೂಲಕವಾಗಲಿ, ಅಥವಾ ದಾನಿಗಳ ಮೂಲಕವಾಗಲಿ, ಅಥವಾ ಇನ್ನು ಮುಂದಕ್ಕೆ ಗ್ರಾಮ ಪಂಚಾಯಿತಿಯ ಬೇರೆ ಬೇರೆ ಯೋಜನೆಗಳಲ್ಲಿ ಸ್ವಲ್ಪ ಅನುದಾನಗಳನ್ನು ಕಾಯ್ದಿರಿಸುವುದರ ಮೂಲಕವಾಗಲಿ ಒಂದು ಸುಸಜ್ಜಿತ ಮತ್ತು ಮಾದರಿ ರುದ್ರಭೂಮಿಯನ್ನಾಗಿ ಪರಿವರ್ತಿಸುವಂಥ ಜವಾಬ್ದಾರಿ ಎಲ್ಲರ ಮೇಲಿದೆ. ಅದನ್ನು ಎಲ್ಲರೂ ಅರಿತುಕೊಂಡು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಈ ಸ್ವಚ್ಛತಾ ಘಟಕ, ಏನು ಘನತ್ಯಾಜ್ಯ ಘಟಕ ಅಂತ ಹೇಳ್ತೀವಿ, ಇದನ್ನು ನಮ್ಮ ಸಂಜೀವಿನಿ ಒಕ್ಕೂಟದ ಸದಸ್ಯರ ಕೈಗೆ ನಾವು ಇನ್ನು ಮುಂದೆ ಕೊಡ್ತಾ ಇದ್ದೇವೆ. ಅವರಿಗೆ ಭಾಳಷ್ಟು ದೊಡ್ಡ ಹೊಣೆ ಇದೆ. ಯಾಕೆಂದರೆ ಇಲ್ಲಿ ಸಂಗ್ರಹವಾಗುವಂತಹ ಪ್ರತಿಯೊಂದು ಕಸವನ್ನು ನಾವು ಸೆಗ್ರಿಗೇಷನ್ ಅಂದರೆ ವಿಂಗಡಣೆ ಮಾಡಿ ಅದನ್ನು ನಾವು MRF ಘಟಕಕ್ಕೆ ತಲುಪಿಸುವಂಥ ಬಹುದೊಡ್ಡ ಜವಾಬ್ದಾರಿ ಇದೆ. ಯಾಕೆ ನಾವು ಈ ಮಹಿಳೆಯರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಅಂದರೆ, ಮಹಿಳೆಯರ ಕೈಯಲ್ಲಿ ಒಂದು ಮನೆ ಕೊಟ್ಟರೆ ಎಷ್ಟು ಸ್ವಚ್ಛವಾಗಿರುತ್ತದೋ ಅದೇ ರೀತಿ ಒಂದು ಗ್ರಾಮವನ್ನು ಕೊಟ್ಟರೆ, ಮಹಿಳೆಯರ ಒಂದು ಸಂಘಟನೆಗೆ ಒಂದು ಗ್ರಾಮವನ್ನು ಕೊಟ್ಟರೆ ಅದೇ ರೀತಿ ಈ ಗ್ರಾಮ ಕೂಡ ಸ್ವಚ್ಛವಾಗ್ತದೆ ಅಂತೇಳುವ ಒಂದು ಪರಿಕಲ್ಪನೆ ನಮ್ಮ ಸರ್ಕಾರಕ್ಕೆ ಇದ್ದ ಕಾರಣಕ್ಕಾಗಿ ನಾವು ಈ ಒಂದು ಘಟಕವನ್ನು ಈ ಮಹಿಳೆಯರ ಕೈಗೆ ಕೊಟ್ಟಿದ್ದೇವೆ. ಸೊ ಮಹಿಳೆಯರಿಗೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ವಾಹನ ಇದೆ ಅಂತೇಳಿ ಗೊತ್ತಿಲ್ಲ. ವಾಹನ ಇದೆಯಾ? ಸರಿ, ಓಕೆ. ಅದಕ್ಕೆ ಚಾಲಕರು ಮಹಿಳೆಯರಾಗಿರಬೇಕು ಬಹುಶಃ ಅಲ್ವಾ? ಎಸ್, ಓಕೆ. ಅವರನ್ನು ಯಾರು ಚಾಲಕರಾಗಿದ್ದಾರೋ ಅವರನ್ನು ಖಂಡಿತವಾಗಲೂ ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಯಾಕೆಂದರೆ ರಸ್ತೆಗಳಲ್ಲಿ, ಹೈವೇಗಳಲ್ಲಿ ಬಸ್ ಓಡಿದಂತೆ, ರಿಕ್ಷಾ ಓಡಿದಂತೆ, ಟೂ ವೀಲರ್ ಓಡಿಸದಂತೆ ಅಲ್ಲ. ಈ ಗ್ರಾಮೀಣ ಪ್ರದೇಶದಲ್ಲಿ ಎತ್ತರ ತಗ್ಗುಗಳ ರಸ್ತೆ ಇರ್ತದೆ, ಮನೆಗಳು ಬಹಳ ಇಕ್ಕಟ್ಟಾದ ಪ್ರದೇಶದಲ್ಲಿ ಇರ್ತದೆ. ಆ ಪ್ರದೇಶಕ್ಕೆ ಹೋಗಿ ಗಾಡಿಯನ್ನು ಚಲಾಯಿಸಿ ಮಹಿಳೆಯರು ಕಸವನ್ನು ಸಂಗ್ರಹಿಸಿಕೊಂಡು ಬರುವುದಂದರೆ ಬಹಳ ಸವಾಲಿನ ಕೆಲಸ. ಅದನ್ನು ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ ಅಂದರೆ ಅವರಿಗೆ ಬಹಳ ದೊಡ್ಡ ಒಂದು ಸೆಲ್ಯೂಟನ್ನು ಕೊಡಬೇಕಾಗ್ತದೆ. ಅವರ ಒಂದು ವೃತ್ತಿಯನ್ನು ನಾವು ಗೌರವಿಸಬೇಕಾಗ್ತದೆ. ಅದೇ ರೀತಿ ನಮ್ಮ ಈ ಗ್ರಾಮಸ್ಥರು ಏನಿದ್ದೀರಿ, ಗ್ರಾಮಸ್ಥರಲ್ಲಿ ವಾಸ ಇರುವಂಥವರು ನಿಮ್ಮ ಜವಾಬ್ದಾರಿಗಳನ್ನು ದಯವಿಟ್ಟು ಅರಿತುಕೊಳ್ಳಿ. ಯಾಕೆಂದರೆ ಈ ಘಟಕದಲ್ಲಿ ಬರೀ ನಾವು ಒಣ ತ್ಯಾಜ್ಯವನ್ನು ಮಾತ್ರ ಸಂಗ್ರಹಿಸ್ತಿದ್ದೇವೆ. ದಯವಿಟ್ಟು ಎಲ್ಲರೂ ನೆನಪಿಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಅಂದರೆ ಮೂಲದಿಂದಲೇ ನೀವು ಕಸವನ್ನು ವೆಟ್ ವೇಸ್ಟ್, ಡ್ರೈ ವೇಸ್ಟ್ ಅಂದರೆ ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯವನ್ನಾಗಿ ಬೈಫರ್ಕೇಷನ್ ಮಾಡಿ ಹಸಿ ತ್ಯಾಜ್ಯವನ್ನು ನಿಮ್ಮ ಮನೆಗಳಲ್ಲೇ ನೀವು ಅದನ್ನು ವಿಲೇವಾರಿ ಮಾಡುವಂಥ ಒಂದು ಕೆಲಸ ಆಗಬೇಕು. ಕೇವಲ ಒಣ ತ್ಯಾಜ್ಯ ಅದನ್ನು ಮಾತ್ರ, ಶುಷ್ಕವಾಗಿರುವಂಥ ಒಣ ತ್ಯಾಜ್ಯವನ್ನು ಮಾತ್ರ ನೀವು ಸ್ವಚ್ಛ ವಾಹಿನಿಗಳಿಗೆ ಕೊಟ್ಟು ಅದನ್ನು ಇಲ್ಲಿ ಕಳಿಸುವಂಥ ವ್ಯವಸ್ಥೆಯಲ್ಲಿ ನಿಮ್ಮ ಕೂಡ ಸಹಕಾರ ಬಹಳ ಮುಖ್ಯವಾಗಿರ್ತದೆ. ನಾವು ಈಗ ಎಷ್ಟು ಸುಂದರವಾದ ಈ ಒಂದು ಘಟಕದಲ್ಲಿ ಈ ಸಭೆಯನ್ನು ಮಾಡ್ತಾ ಇದ್ದೇವೋ,
ಇನ್ನು ಮುಂದೆ 1 ವರ್ಷ ಹೋದರೂ 5 ವರ್ಷ ಹೋದರೂ ಇದೇ ರೀತಿಯ ಒಂದು ವ್ಯವಸ್ಥಿತವಾಗಿ ಇಲ್ಲಿ ಎಷ್ಟು ಕಸಗಳು ಬಂದು ರಾಶಿ ಬಿದ್ದರೂ ಕೂಡ ಅದೆಲ್ಲ ವ್ಯವಸ್ಥಿತವಾಗಿ ಸಂಗ್ರಹಣೆ ಆಗಿ ಸೆಗ್ರಿಗೇಷನ್ ಆಗಿ ಒಂದು ಗೋಣಿ ಚೀಲದಲ್ಲಿ ಕಟ್ಟಿ ಅದನ್ನು MRF ಘಟಕಕ್ಕೆ ಕಳಿಸುವವರೆಗೂ ಕೂಡ ನಮ್ಮ ಈ ಒಂದು ಘಟಕ ಇಷ್ಟೇ ಸ್ವಚ್ಛವಾಗಿ ಸುಂದರವಾಗಿ ಇರಬೇಕು ಅಂತ ಹೇಳೋದು ನನ್ನ ಭಾವನೆ. ಅದಕ್ಕೆ ಎಲ್ಲ ಗ್ರಾಮಸ್ಥರು ಸಹಕರಿಸಬೇಕು. ಇನ್ನು ನಿಮ್ಮ ಮನೆಗಳಲ್ಲಿ ಉತ್ಪತ್ತಿಯಾಗುವಂತಹ ಈ ಡೈಪರ್ಗಳು, ನ್ಯಾಪ್ಕಿನ್ಗಳು ಇದೇನಿದೆ ಇದನ್ನು ದಯವಿಟ್ಟು ನಿಮ್ಮ ಹಂತದಲ್ಲೇ ವಿಲೇವಾರಿ ಮಾಡಬೇಕಾಗುತ್ತದೆ. ದಯವಿಟ್ಟು ಅದನ್ನು ಈ ಘಟಕಕ್ಕೆ ಕೊಟ್ಟರೆ ಅದರಲ್ಲಿರುವಂಥ ಒಂದು ಏನು ಜೈವಿಕ ವಸ್ತುಗಳು ಕೊಳೆತು ನಾರು ಇವರು ಇಲ್ಲಿ ಸೆಗ್ರಿಗೇಷನ್ ಮಾಡುವಾಗ ಅಂದರೆ ವೈಪರೇಷನ್ ಮಾಡುವಾಗ ಅವ್ರಿಗೆ ಎಷ್ಟು ಮಾನಸಿಕವಾಗಿ ಹಿಂಸೆ ಆಗ್ತದೆ ಅಂತೇಳಿ ಒಂದು ಅವರ ಕಷ್ಟವನ್ನು ಕೂಡ ನೀವು ದಯವಿಟ್ಟು ಅರ್ಥಕೊಳ್ಬೇಕು. ಹಾಗಾಗಿ ಇಂಥ ಒಂದು ಮಲಿನ ತ್ಯಾಜ್ಯವನ್ನು ದಯವಿಟ್ಟು ಈ ಸ್ವಚ್ಛ ವಾಹಿನಿಗೆ ಕೊಡದೆ ನಿಮ್ಮ ಮನೆಗಳಲ್ಲೇ ಅದನ್ನು ವಿಲೇವಾರಿ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಎಲ್ಲೆಂದರಲ್ಲಿ ಬೀದಿ ಬದಿಯಲ್ಲಿ, ರಸ್ತೆ ಬದಿಯಲ್ಲಿ ಬಿಸಾಡದೇ ಇರುವಂಥ ಒಂದು ಉದಾರ ಮನಸ್ಸು ಕೂಡ ನೀವು ಹೊಂದಿರಬೇಕಾಗ್ತದೆ. ಹಾಗಾಗಿ ಈ ಒಂದು ಪಂಚಾಯಿತಿ ವತಿಯಿಂದ ಇದಕ್ಕೆ ಏನು ಇನ್ವೆಸ್ಟ್ ಮಾಡಿದ್ದಾರೆ, ಬಹುಶಃ ಒಂದು 15 ಲಕ್ಷ 20 ಲಕ್ಷ ಇನ್ವೆಸ್ಟ್ ಮಾಡಿರ್ಬೋದು. ಬಟ್ ಈ ಎಷ್ಟು ಲಕ್ಷ ಖರ್ಚು ಮಾಡಿದರೂ ಕೂಡ, ನಾವು 1 ಕೋಟಿದ್ದು ಕೂಡ ಈ ಕಟ್ಟಡವನ್ನು ಕಟ್ಟಿದರೂ ಕೂಡ ಅದರಲ್ಲಿ ಅದನ್ನು ವ್ಯವಸ್ಥಿತವಾಗಿ ನಡೆಸಬೇಕಂತಂದರೆ ನಮ್ಮ ಮನಸ್ಸು ವ್ಯವಸ್ಥಿತವಾಗಿರಬೇಕು, ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು. ಆಗ ಮಾತ್ರ ಈ ಘಟಕ ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಈ ಘಟಕ ಇನ್ನು ಮುಂದೆ ಕೂಡ ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಕಂಡು ನಮ್ಮ ಬಂಟ್ವಾಳ ತಾಲೂಕಿಗೆ ಮಾದರಿಯಾಗಿ ಕಸ ನಿರ್ವಹಣೆಯಲ್ಲಿ ಮಾದರಿಯಾದಂಥ ಗ್ರಾಮ ಪಂಚಾಯತಿ ಆಗಲಿ ಅಂತೇಳಿ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ 2 ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಶ್ರೀ ವಿಷ್ಣುಮೂರ್ತಿ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ನಮ್ಮ ಗ್ರಾಮ ದೈವ ಶ್ರೀ ಮಲರಾಯಿ ಮೂವರ ದೈವಗಳ ಪಾದಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಮಾರ್ಗದರ್ಶಕರು, ಹಿರಿಯರು, ನಮ್ಮ ಈ ಒಂದು ವಿಟ್ಲಮುಡ್ನೂರು ಪಂಚಾಯತಿಗೆ ತನ್ನ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಅನುದಾನವನ್ನು ಕೊಟ್ಟಂತಹ ನಮ್ಮ ನಿಕಟಬರುವ ಶಾಸಕರಾದಂತಹ ಶ್ರೀ ಸಂಜೀವ ಮಠಂದೂರವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ತಾಲೂಕ್ ಪಂಚಾಯತ್ನ ಇಒ ಆದಂತಹ ಸಚಿನ್ ಸರ್, ಅದೇ ರೀತಿ ಧರ್ಮಸ್ಥಳ ಯೋಜನಾಧಿಕಾರಿ ಆದಂತಹ ಸುರೇಶ್ ಗೌಡ್ರೆ, ಹಾಗೆಯೇ ನಮ್ಮ ಹಿಂದೂ ರುದ್ರಭೂಮಿಯ ಅಧ್ಯಕ್ಷರಾದಂತಹ ದಯಾನಂದ್ ಶೆಟ್ಟಿ ಉಜಿರೆಮಾರವರೇ, ಹಾಗೆಯೇ ಈ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ರೋಹಿಣಿಯವರೇ, ಹಾಗೆಯೇ ನಮ್ಮ ಕುಂಡಡ್ಕ ವಿಷ್ಣುಮೂರ್ತಿ ದೇವಸ್ಥಾನದ ಅಧ್ಯಕ್ಷರಾದಂತಹ ನನ್ನ ಹಿರಿಯರು ಮಾರ್ಗದರ್ಶಕರು ಆದಂತಹ ವೇಣುಗೋಪಾಲ್ ಮಾಸ್ಟ್ರೆ, ಹಾಗೆಯೇ ಈ ಹಿಂದೂ ರುದ್ರಭೂಮಿಯ ಕಾರ್ಯದರ್ಶಿಯಾದಂತಹ ಪದ್ಮಣ್ಣ, ಅದೇ ರೀತಿ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾದಂತಹ PDO, ಹಾಗೆಯೇ ನನ್ನ ಎಲ್ಲ ಆತ್ಮೀಯ ಸದಸ್ಯರ ಬಂಧುಗಳೇ, ಸಂಜೀವ್ ಒಕ್ಕೂಟದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂತಹ ನಮ್ಮ ತೀರ್ಥಣ್ಣ, ಹರಿಶ್ಚಂದ್ರ ನಾಯಕರೇ, ನಮ್ಮ ರಾಮಣ್ಣ ಅವರೇ, ಹಾಗೆಯೇ ಸೇರಿರುವ ಎಲ್ಲ ಮಾತೆಯಂದಿರೇ, ಬಂಧು ಬಳಗದವರೇ, ಇವತ್ತು ನಾವೆಲ್ಲರೂ ಒಂದು ಸಂಭ್ರಮದ ವಾತಾವರಣದಲ್ಲಿದ್ದೇವೆ. ಅನೇಕ ವರ್ಷಗಳಿಂದ ನಾವು ಕಂಡಂಥ ಏನು ಕನಸೇನಿತ್ತ ಅದು ನನಸಾದಂತಹ ಒಂದು ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇಲ್ಲಿ ಒಂದೇ ದಿವಸ ಈ ನಮ್ಮ ಗ್ರಾಮದ ಒಂದು ಸುಂದರವಾದ ಒಂದು ವ್ಯವಸ್ಥೆಗೋಸ್ಕರ
2 ಪ್ರಮುಖ ಘಟಕಗಳನ್ನು ಲೋಕಾರ್ಪಣೆ ಮಾಡಿದಂತಹ ಹೆಮ್ಮೆ ಇವತ್ತು ನಮಗೆಲ್ಲರಿಗೆ ಉಂಟು. ಬಂಧುಗಳೇ, ಸುಮಾರು 3279 ಹೆಕ್ಟೇರ್ ಭೂ ಪ್ರದೇಶವನ್ನು ಹೊಂದಿರುವಂಥ ಈ ನಮ್ಮ ಒಂದು ವಿಟ್ಲಮೊಡ್ಡೂರು ಗ್ರಾಮ ಪಂಚಾಯತ್, ಇದರಲ್ಲಿ ಬೆಟ್ಟ ಗುಡ್ಡ ಹಳ್ಳ ಕಲ್ಲು ಬಂಡೆ ಇದೆಲ್ಲವನ್ನು ಒಳಗೊಂಡಿರುವಂಥದ್ದು. ಇಲ್ಲಿಯ ಜನರ ಮೂಲ ಕಸುಬೆ ಏನು ಅಂತ ಹೇಳಿದರೆ ಕೃಷಿಯಾಗಿರುವಂಥದ್ದು. ಸರಿಸುಮಾರು 6000ಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂತಹ ನಮ್ಮ ಈ ಒಂದು ಗ್ರಾಮ ಪಂಚಾಯತ್ 4 ವಾರ್ಡ್ಗಳನ್ನು ಹೊಂದಿರುವಂಥದ್ದು, 12 ಜನ ಸದಸ್ಯರುಗಳ ಬಲವನ್ನು ಹೊಂದಿದೆ. ಇಲ್ಲಿ 8 ಅಂಗನವಾಡಿ, 3 ಪ್ರಾಥಮಿಕ ಶಾಲೆ, 1 ಆರೋಗ್ಯ ಕೇಂದ್ರ, 1 ಹಾಲಿನ ಸೊಸೈಟಿ, ಅಂಚೆ ಕಚೇರಿ, ಗ್ರಂಥಾಲಯ ಇದೆಲ್ಲ ಇದ್ದುಕೊಂಡು ಒಂದು ಪ್ರಗತಿಯ ದಾರಿಯಲ್ಲಿ ಹೋಗ್ತಾ ಉಂಟು. ಮೂಲತಃ ಬಂಧುಗಳೇ, ಈ ಒಂದು ನಮ್ಮ ಈ ಒಂದು ಪ್ರದೇಶ ಬಂಟ ಮನೆತನದ ಆಳ್ವಿಕೆಯನ್ನು ಒಳಪಟ್ಟಿದ್ದಂಥದ್ದು. ದೇವರುಗಳ ಆರಾಧನೆಯನ್ನು ಹೆಚ್ಚಾಗಿ ಮಾಡಿಕೊಂಡು ಬಂದಿರುವಂಥ ಈ ಒಂದು ಪ್ರದೇಶ, ಇಲ್ಲಿ ನಮ್ಮ ಹಿರಿಯರೇ ಹೇಳಿಕೊಂಡು ಬಂದಂತೆ ಪಾಂಡವರು ವನವಾಸದ ಸಂದರ್ಭದಲ್ಲಿ ಬಂದು ನೆಲೆಸಿದಂಥಕ್ಕೆ ನಂಬಿಕೆಯೂ ಉಂಟು. ಅದಕ್ಕೆ ಅನೇಕ ಕುರುಹುಗಳು ಕೂಡ ನಮ್ಮಲ್ಲಿ ಕಾಣ್ತಾ ಉಂಟು. ನಮ್ಮ ಮಾಡತಡ್ಕ ಭಾಗದಲ್ಲಿ ಏನು ಏಕಶಿಲೆಯ ಒಂದು ಅತ್ಯಂತ ಎತ್ತರದ ಬಂಡೆಯಲ್ಲಿ ಒಂದು ಶ್ರೀ ಮಲರಾಯಿ ಮೂವರ ದೇವಗಳ ದೈವಸ್ಥಾನವನ್ನು ಇವತ್ತಿಗೂ ನಾವು ಆರಾಧನೆ ಮಾಡುತ್ತಿರುವಂತಹದ್ದು ಇಲ್ಲಿಯ ಪ್ರಕೃತಿದತ್ತ ಒಂದು ವಿಸ್ಮಯಕ್ಕೆ ಕೂಡ ಕಾರಣವಾಗಿರುವಂಥದ್ದು. ನಮ್ಮಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಧರ್ಮದವರು ಕೂಡ ಒಂದು ಒಗ್ಗಟ್ಟಲ್ಲಿ ಸಹಬಾಳ್ವೆಯನ್ನು ಜೀವನ ಮಾಡ್ತಿದ್ದು, ಇಲ್ಲಿ 2 ಮಸೀದಿ, 2 ದೇವಸ್ಥಾನಗಳು ಉಂಟು. ಇದೆಲ್ಲ ಇದ್ದರೂ ಕೂಡ ಬಂಧುಗಳೇ, ಹಿಂದಿನಿಂದ ಕೂಡ ನಮ್ಮಲ್ಲಿ ಒಂದು ಕೊರತೆ ಇತ್ತು, ನಮ್ಮಲ್ಲಿ ಒಂದು ಕೊರಗು ಕೂಡ ಇತ್ತು. ನಮ್ಮಲ್ಲಿ ಒಂದು ಸರಿಯಾದ ಸ್ಮಶಾನ ಇಲ್ಲ ಅಂತ ಹೇಳುವ ಒಂದು ಬೇಸರ ಹಿಂದಿನಿಂದಲೂ ಎಲ್ಲರೂ ಆಡಿಕೊಳ್ಳುವಂಥ ಮಾತಾಗಿತ್ತು. ಇದಕ್ಕೆ ಕಳೆದ ಅನೇಕ ವರ್ಷಗಳಿಂದ ನಮ್ಮ ಅವಧಿಗಿಂತಲೂ ಅದಕ್ಕಿಂತ ಮೊದಲೇ ಏನು ನಮ್ಮ ಆಡಳಿತ ವರ್ಗಗಳಿತ್ತ ಅವರು ಅದಕ್ಕೋಸ್ಕರ ಅನೇಕ ಪ್ರಯತ್ನಗಳನ್ನು ಪಟ್ಟು ಹಿಂದೂ ರುದ್ರಭೂಮಿಗೋಸ್ಕರ ಜಾಗಗಳನ್ನು ಮಡಿಪಾಗಿಟ್ಟು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದರು. ಹೀಗಾಗಿ ನಾವು ಅದರ ನಂತರ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸರಿಸುಮಾರು 6,11,097 ರೂಪಾಯಿ ಹಾಗೂ ನಮ್ಮ 14ನೇ ಹಾಗೂ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸುಮಾರು 3,01,262 ರೂಪಾಯಿ. ಅದೇ ರೀತಿ ಇದಕ್ಕೆ ಒಂದು ಮುಕ್ತ ಮನಸ್ಸಿನಿಂದ ದೊಡ್ಡದಾದಂತಹ ಕೊಡುಗೆಯನ್ನು ಸರಿಸುಮಾರು 1.5 ಲಕ್ಷದಷ್ಟು ಕೊಡುಗೆಯನ್ನು ನಮ್ಮ ಧರ್ಮಸ್ಥಳದ ಯೋಜನೆಯಿಂದ ನಮಗೆ ಸಿಕ್ಕಿರುವಂಥದ್ದು. ಹೀಗೆ ಸುಮಾರು 10,63,989 ರೂಪಾಯಿ ಇಟ್ಟು ಒಂದು ಉತ್ತಮವಾದ ಹಿಂದೂ ರುದ್ರಭೂಮಿ, ಅಂದರೆ ಆಗಲೇ ಹೇಳಿದರು ಅವರು ಕೆಲವು ಕಡೆ ಆಗಿದೆ, ಇವರು ಹೇಳಿದರು ಕೆಲವು ಕಡೆ ಆಗಿದೆ, ಒಂದು ರುದ್ರಭೂಮಿ ಮಾತ್ರವನ್ನು ಲೋಕಾರ್ಪಣೆ ಮಾಡಿದರೆ ಬಾಕಿ ಪೂರ್ಣ ಆಗಿಲ್ಲ ಅಂತೇಳಿ. ಇದು ನಮ್ಮಲ್ಲಿಯೂ ಆಗಿತ್ತು, ನಮಗೆ ಯಾವತ್ತೋ ಮಾಡ್ಬೋಯಿತ್ತು. ಆದರೆ ನಮ್ಮೆಲ್ಲರಿಗೂ ಒಂದು ಆಸೆ ಏನಿತ್ತು ಅಂತ ಹೇಳಿದರೆ, ಮಾಡಿದ ನಂತರ ಲೋಕಾರ್ಪಣೆ ಮಾಡುವಾಗ ನಾವು ಅದನ್ನು ಪರಿಪೂರ್ಣವಾಗಿ ಮಾಡಬೇಕು ಅಂತ ಹೇಳಿ. ಆದರೂ ನಮ್ಮ ಶಾಸಕರು ಹೇಳಿದರು ಕೆಲವು ಕೆಲಸಗಳು ಅರ್ಧಂಬರ್ಧ ಆದಾಗಿ ಕಾಣ್ತದೆ ಅಂತೇಳಿ. ಸ್ವಲ್ಪ ಏನು ಮಾಡೋದು, ಅದರಲ್ಲಿ ಕೆಲಸದವರ ಇದರಲ್ಲಿ ಒತ್ತಡದಲ್ಲಿ ಕೂಡ ನಮಗೆ ಒಂದು ಕಷ್ಟ ಆಗಿತ್ತು. ಆದರೂ ಎಷ್ಟಾಗ್ತದೆ ಅಷ್ಟು ಅದನ್ನು ಕಂಪ್ಲೀಟಾಗಿ ಮಾಡುವ ಒಂದು ಎಲ್ಲ ಒಮ್ಮತದಿಂದ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅದನ್ನು ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಇದಕ್ಕೆ ಕೇವಲ ಪಂಚಾಯತ್ನ ಈಗ ಅಧ್ಯಕ್ಷ ಮಾತ್ರ ಅಲ್ಲ ಅಥವಾ ಉಪಾಧ್ಯಕ್ಷರಲ್ಲ, ಸದಸ್ಯರು ಮಾತ್ರ ಕಾರಣ ಅಲ್ಲ. ಇದಕ್ಕೆ ಆ ಒಂದು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿದರೆ ಒಂದು ವರ್ಷ ಮೊದಲು, 1-2 ವರ್ಷ ಮೊದಲೇ ನಾವೊಂದು ಇದಕ್ಕೆ ರುದ್ರಭೂಮಿಗೆ ಸಮಿತಿ ಅಂತೇಳಿ ಮಾಡಿದೆವು. ಅವರ ಸಹಕಾರ, ಊರಿನವರ ಸಹಕಾರ, ಧರ್ಮಸ್ಥಳದ ಸಹಕಾರ ಇದೆಲ್ಲವನ್ನು ಸೇರಿಕೊಂಡು ಇವತ್ತು ನಾವು ನಮ್ಮ ಹಿರಿಯರು ಏನು ಕಂಡ ಕನಸು ಇವತ್ತು ನನಸಾದಂತಾಗಿದೆ. ಇದೆಲ್ಲಕ್ಕಿಂತಲೂ ಮೇಲ್ಪಟ್ಟು ನಾನು ಇಲ್ಲಿ ಉಲ್ಲೇಖ ಮಾಡಬೇಕು ಅಂತೇಳಿ ಹೇಳ್ತಿದ್ದೇನೆ, ನಾವೆಲ್ಲರಿಗಿಂತಲೂ 1 ಪಟ್ಟು ಹೆಚ್ಚು ಈ ಒಂದು ಕೆಲಸಕ್ಕೆ
ತನ್ನ ಮನೆಯ ಕೆಲಸದ ಹಾಗೆ, ಅಲ್ಲಿ ಮಾಡ್ತಿದ್ದ ಕೆಲಸದವರನ್ನು ತನ್ನ ಮನೆಯ ಕೆಲಸದವರನ್ನಾಗಿ, ಅವರಿಗೆ ಏನು ವ್ಯವಸ್ಥೆ ಆಗಬೇಕಾ ಅದಕ್ಕೆ ಓಡೋಡಿಕೊಂಡು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಓಡೋಡಿಕೊಂಡಿದ್ದವರು ನಮ್ಮ ಗ್ರಾಮದ ಪದ್ಮಣ್ಣ ಅವರನ್ನು ಈ ಸಂದರ್ಭದಲ್ಲಿ ನಾನು ಅತ್ಯಂತ ತುಂಬು ಹೃದಯದಿಂದ ನಾನು ಅಭಿನಂದನೆ ಮಾಡ್ತೇನೆ. ಯಾಕೆಂತ ಹೇಳಿದರೆ ನಾನಾದರೂ ಅಷ್ಟು ಅದಕ್ಕೆ ಗಮನ ಕೊಟ್ಟಿದ್ರು ಕೂಡ ಅಷ್ಟು ಗಮನ ಕೊಡಲಿಲ್ಲ. ಅವರು ಪ್ರತಿಯೊಂದು ಕೆಲಸ ಅಲ್ಲಿ ಏನು ಕೆಲಸ ಆಗ್ತಿದ್ದವು ಕೂಡ ಅಲ್ಲಿಗೆ ಹೋಗಿ ಅದನ್ನು ನೋಡಿ ನನಗೆ ಆಗಾಗ ಫೋನ್ ಮಾಡಿ ಇಲ್ಲಿ ಏನಾಗಬೇಕು, ನಿನ್ನೆ ರಾತ್ರಿ 10 ಗಂಟೆ ತನಕ ಕೂಡ ಕೆಲಸ ಮಾಡಿದವರು ಅಂತ ಹೇಳಿದರೆ ಪದ್ಮಣ್ಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಮನಸ್ಥಿತಿ ನಮ್ಮ ಎಲ್ಲರಲ್ಲಿ ಬಂದರೆ ಖಂಡಿತವಾಗಲೂ ನಮ್ಮ ಗ್ರಾಮ ಗಾಂಧೀಜಿ ಕಂಡಂತಹ ಗ್ರಾಮ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನೊಂದು ವ್ಯವಸ್ಥೆ, ಇನ್ನೊಂದು ಮುಖ್ಯ ಘಟಕ ಎಂದು ಹೇಳಿದರೆ ಇವತ್ತು ನಾವೆಲ್ಲರೂ ಏನು ಈ ವೇದಿಕೆ ಮತ್ತು ಇಲ್ಲಿ ಉಪಸ್ಥಿತರಿರುವಂತಹ ಈ ಒಂದು ಸ್ವಚ್ಛ ಸಂಕೀರ್ಣ ಘಟಕ, ಇದು ನಮ್ಮ ಗ್ರಾಮವನ್ನು ಒಂದು ಸ್ವಚ್ಛ ಸುಂದರ ಹಸಿರು ಗ್ರಾಮವನ್ನಾಗಿ ಮಾಡಬೇಕು ಅಂತ ಹೇಳಿದರೆ ಇದಕ್ಕೆ ಚಿಗುರು ಸಂಜೀವಿನಿಯವರ ಒಕ್ಕೂಟದ ಒಂದು ಸಹಯೋಗ ಮತ್ತು ನಮ್ಮ ಪಂಚಾಯತ್ನ ಪಂಚಾಯತ್ನ ಸಿಬ್ಬಂದಿ ಮತ್ತು ಆಡಳಿತ ವರ್ಗ ಮತ್ತು ಸಿಬ್ಬಂದಿಗಳ ಒಂದು ಸಹಕಾರ ಇದೆಲ್ಲವನ್ನು ಸೇರಿಕೊಂಡು ಇವತ್ತು ಇಲ್ಲಿ ಇಷ್ಟೊಂದು ಸುಂದರವಾದ ಒಂದು ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಿಕ್ಕಾಗಿದೆ. ಇದಕ್ಕೂ ಹಾಗೆ ಉದ್ಯೋಗ ಖಾತ್ರಿಯಿಂದ ಸುಮಾರು 13,82,766 ರೂಪಾಯಿ, ಸ್ವಚ್ಛ ಭಾರತ್ ಮಿಷನ್ನಿಂದ 1,65,785 ರೂಪಾಯಿ, ಅದೇ ರೀತಿ ನಮ್ಮ 15ನೇ ಹಣಕಾಸು ಯೋಜನೆಯಿಂದ 2,39,325 ರೂಪಾಯಿ, ಒಟ್ಟು 17,87,876 ರೂಪಾಯಿ ಈ ಒಂದು ಕಟ್ಟಡದ ಕೆಲಸಕ್ಕೆ ನಾವು ಮುಡಿಪಾಗಿಟ್ಟಿದ್ದೆವು. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಏನು ಕಸವನ್ನು ತರಲಿಕ್ಕೆ ಉಂಟಾ, ಆ ಕಸಕ್ಕೆ ಅಂತೇಳಿ ಒಂದು ಗಾಡಿಯ ವ್ಯವಸ್ಥೆ ಆಗಬೇಕಿತ್ತು. ಆ ಗಾಡಿಗೆ ಸರಿಸುಮಾರು 6,19,900 ರೂಪಾಯಿ ಇಷ್ಟು ಹಣಗಳನ್ನು ಇಟ್ಟು ಇವತ್ತೊಂದು ಉತ್ತಮ ರೀತಿಯ ಒಂದು ಸ್ವಚ್ಛ ಸಂಕೀರ್ಣವನ್ನು ಈ ಒಂದು ಕುಂಡಡ್ಕ ಪರಿಸರದಲ್ಲಿ ನಾವು ಮಾಡಿದ್ದೇವೆ. ಆಗಲೇ ಇಒ ಸರ್ ಹೇಳಿದಾಗೆ ಇದು ಇಲ್ಲಿಗೆ ಮುಕ್ತಾಯ ಅಲ್ಲ. ಈ ಒಂದು ಘಟಕ ಏನು ಇಲ್ಲಿ ಮಾಡಿದೆವ, ಅದೇ ರೀತಿ ಹಿಂದೂ ರುದ್ರಭೂಮಿಯನ್ನು ಏನು ಅಲ್ಲಿ ಮಾಡಿದೆವ, ಇದು ಲೋಕಾರ್ಪಣೆ ಆದ ನಂತರ ಇದರ ಸಂಪೂರ್ಣ ಜವಾಬ್ದಾರಿ ಕೇವಲ ಪಂಚಾಯತಿಗೆ ಸೀಮಿತವಾದಲ್ಲ ಅಥವಾ ಪಂಚಾಯತ್ನ ಆಡಳಿತ ವರ್ಗಕ್ಕೆ ಸೀಮಿತ ಅಲ್ಲ. ಎಲ್ಲ ಪಂಚಾಯತ್ನ ಪ್ರತಿಯೊಬ್ಬ ಗ್ರಾಮಸ್ಥರು ಕೂಡ ಇದಕ್ಕೊಂದು ಸರಿಯಾದ ರೀತಿಯಲ್ಲಿ ತನ್ನದೇ ಆದ ಒಂದು ಸಹಕಾರ ಕೊಟ್ಟರೆ, ಯಾವಾಗ ಇಲ್ಲಿಯ ಆ ಮಹಿಳೆಯರು ಗಾಡಿ ತಗೊಂಡುಕೊಂಡು ನಮ್ಮ ಮನೆಗೆ ಬರ್ತಾರ, ಆಗ ನಮ್ಮ ಮನೆಯಿಂದ ಕೊಡುವಂಥ ಕಸ ಏನುಂಟ ಅದನ್ನು ಸರಿಯಾದ ರೀತಿಯಲ್ಲಿ ಸಪ್ರೇಟ್ ಮಾಡಿ ಘನತ್ಯಾಜ್ಯ ಘಟಕಕ್ಕೆ ಹಸಿ ಕಸವನ್ನು ಬಿಟ್ಟು ಒಣ ಕಸವನ್ನು ಮಾತ್ರ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿ ಅವರು ಯಾರೆಲ್ಲಿ ಕೆಲಸ ಮಾಡ್ತಾರ ಅವರು ಒಂದು ನಿಷ್ಠೆಯಿಂದ ಖುಷಿಯಾಗಿ ಇಲ್ಲಿ ಕೆಲಸ ಮಾಡಿಕೊಂಡು ಈ ಪ್ರದೇಶವನ್ನು ಈ ನಮ್ಮ ವಿಟ್ಲಮುಟ್ನೂರು ಗ್ರಾಮ ಪಂಚಾಯತನ್ನು ಹಚ್ಚ ಹಸಿರಿನ ಗ್ರಾಮ ಪಂಚಾಯತಾಗಿ ಮಾಡಿಕೊಡಲಿಕ್ಕೆ ಎಲ್ಲ ಗ್ರಾಮಸ್ಥರು ಸಹಕಾರ ಕೊಡಬೇಕು. ಅದೇ ರೀತಿ ಆ ಹಿಂದೂ ರುದ್ರಭೂಮಿಯನ್ನು ಅದೇ ರೀತಿಯಲ್ಲಿ ಹಿಂದೂ ರುದ್ರಭೂಮಿಯನ್ನು ಯಾರೆಲ್ಲ ನಾವು ಉಪಯೋಗ ಮಾಡ್ತೇವೋ ಅಲ್ಲಿ ಅದೇ ರೀತಿಯ ಸ್ವಚ್ಛತೆಯನ್ನು ಕಾಯ್ದಿರಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸಿಕೊಡಬೇಕಾಗಿ ವಿನಂತಿಸ್ತಿದ್ದೇನೆ. ಬಂಧುಗಳೇ, ಸುಮಾರು 5 ವರ್ಷಗಳ ಕಾಲ ನಾವಿಲ್ಲಿ ಆಳ್ವಿಕೆಯನ್ನು ಮಾಡಿದ್ದೇವೆ. ನಾನು ಇದಕ್ಕಿಂತ ಮೊದಲು ನಮ್ಮ ಹಿರಿಯರಾದಂತಹ ಜಯಪ್ರಕಾಶ್ ನಾಯಕರು ಅಧ್ಯಕ್ಷರಾಗಿದ್ದರು. ಅದರ ನಂತರ 2.5 ವರ್ಷದ ನಂತರ ನನಗೂ ಆ ಒಂದು ಅವಕಾಶ ತಮ್ಮೆಲ್ಲರ ವತಿಯಿಂದ ಸಿಕ್ಕಿತು. ಈ 5 ವರ್ಷದಲ್ಲಿ ಸರಿಸುಮಾರು ರಸ್ತೆಗಳಿಗೆ ಅಂತೇಳಿ ನಾವು ಪಂಚಾಯತ್ ವತಿಯಿಂದ ಸುಮಾರು 35,58,737 ರೂಪಾಯಿಯನ್ನು ಈ ಗ್ರಾಮಕ್ಕೆ ಮುಡಿಪಾಗಿಟ್ಟೇವೆ. ಅದೇ ರೀತಿ ಒಳಚರಂಡಿಗಳಿಗೋಸ್ಕರ ಸರಿಸುಮಾರು 21,87,180 ರೂಪಾಯಿಯನ್ನು ಇಟ್ಟಿದ್ದೇವೆ. ಸೋಲಾರ್ ದೀಪಗಳಿಗೋಸ್ಕರ ಸರಿಸುಮಾರು 4 ಲಕ್ಷ ರೂಪಾಯಿಯನ್ನು ಇಲ್ಲಿ ಪಂಚಾಯತ್ ವತಿಯಿಂದ ಇಟ್ಟಿದ್ದೇವೆ. ಅದೇ ರೀತಿ ಉದ್ಯೋಗ ಖಾತ್ರಿ ಯೋಜನೆ ವತಿಯಿಂದಲೂ ಅನೇಕ ಹಣವನ್ನು ಇಟ್ಟು ಇಲ್ಲಿಯ ಕೆಲವು ರಸ್ತೆಗಳನ್ನು ಮಾಡಿರುವಂಥದ್ದು, ದಾರಿದೀಪಗಳ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು, ಪರಿಶಿಷ್ಟ ವರ್ಗದವರಿಗೋಸ್ಕರ ಅವರ ಒಂದು ಎಲ್ಲ ಮನೆಗಳಿಗೋಸ್ಕರ ಒಂದು ಚೇರ್ ಮತ್ತು ಸಿಂಟೆಕ್ಸ್ನ ಕೊಡುಗೆಯನ್ನು ಕೊಡುವಂಥದ್ದು, ಅವರಿಗೆ ವಿದ್ಯಾರ್ಥಿ ವೇತನವನ್ನು, ಅದೇ ರೀತಿ
ತಮ್ಮ ಮನೆಯವರು ತೀರಿಕೊಂಡಾಗ ಅಂತ್ಯ ಸಂಸ್ಕಾರಕ್ಕೋಸ್ಕರ ಒಂದು ದೇಣಿಗೆಯನ್ನು ಕೊಟ್ಟಿರುವಂಥದ್ದು. ಹೀಗೆ ಅನೇಕ ರೀತಿಯ ಯೋಜನೆಗಳನ್ನು ನಮ್ಮ ಸಿಬ್ಬಂದಿ ವರ್ಗ ಹಾಗೂ ಪಂಚಾಯತ್ನ ಎಲ್ಲ ಆಡಳಿತ ಮಂಡಳಿಯವರು ಸೇರಿ ಒಂದು ಒಗ್ಗಟ್ಟಾಗಿ ಮುಕ್ತ ರಾಜಕೀಯದಿಂದ ಇಲ್ಲಿ ವ್ಯವಸ್ಥೆಯನ್ನು ನಡೆಸಿಕೊಂಡು ಹೋಗಿದ್ದೇವೆ. ಈ ಒಂದು ಹೆಮ್ಮೆ ಖಂಡಿತವಾಗಿಯೂ ನಮಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 5 ವರ್ಷ ಏನು ಆಡಳಿತ ಮಾಡಿದ್ದೇವ, ಅನೇಕ ಲೋಪದೋಷಗಳು ಇದ್ದಿರ್ಬೋದು, ಅನೇಕ ರೀತಿಯ ಮಾತಲ್ಲಿ ವ್ಯತ್ಯಾಸಗಳು ಬಂದಿರ್ಬೋದು. ಆದರೆ ಆ 5 ವರ್ಷದಲ್ಲಿ ಈ ಒಂದು ನಾಡಿಗೆ ಒಂದಷ್ಟು ಸೇವೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳುವ ಒಂದು ಹೆಮ್ಮೆ, ಗರ್ವ ನಮಗೆ, ನನಗೂ ನನ್ನ ಎಲ್ಲ ಸದಸ್ಯರುಗಳು ಉಂಟು ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಒಂದು ವ್ಯವಸ್ಥೆಗೆ ಕೇವಲ ಆಡಳಿತ ವರ್ಗ ಮಾತ್ರ ಅಲ್ಲ, ಇದಕ್ಕೊಂದು ನಾನು ಖಂಡಿತವಾಗ್ಲೂ ಇಲ್ಲಿ ಉಲ್ಲೇಖ ಮಾಡ್ತೇನೆ. 2.5 ವರ್ಷದಿಂದ 2.5 ವರ್ಷ ಮೊದಲು ಏನು ಈ ಪಂಚಾಯತಿಗೆ ಒಂದು PDO ಆಗಿ ನಮ್ಮ ಸುಜಯ್ ಮೇಡಮ್ ಅವರು ಬಂದ್ರ, ಅವರ ಮಾರ್ಗದರ್ಶನ ಕೂಡ ಅಷ್ಟೇ ಉಂಟು ಇದರಲ್ಲಿ. ಈ ಒಂದು ವ್ಯವಸ್ಥೆ ಇವತ್ತು ಇಲ್ಲಿ ಹಿಂದೂ ರುದ್ರಭೂಮಿ ಆಗಲಿ ಅಥವಾ ನಮ್ಮ ಈ ಒಂದು ಸ್ವಚ್ಛ ಸಂಕೀರ್ಣ ಆಗಬೇಕಾದ್ರೆ ಇಲ್ಲಿ ಅವರ ಒಂದು ಇಂಟ್ರೆಸ್ಟ್ ಏನುಂಟ, ಅವರ ಅದರಲ್ಲಿ ಆ ಕನಸು, ಇಲ್ಲಿ ಒಂದು ಇದನ್ನು ತಂದು ಈ ಗ್ರಾಮವನ್ನು ನಾನು ಬೇರೆ ಕಡೆ ಕಂಡ ಗ್ರಾಮದಾಗೆ ಮುಂದುವರಿಸಬೇಕು ಅಂತ ಹೇಳೋ ಒಂದು ಅವರ ಆಶೆ ಏನಿತ್ತ, ಅದಕ್ಕೆ ಖಂಡಿತವಾಗ್ಲೂ ನಾನು ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯ ಅಭಿನಂದನೆ ತಿಳಿಸ್ತೇನೆ. ಅದೇ ರೀತಿ ನಮ್ಮ ಪಂಚಾಯತ್ ಸಿಬ್ಬಂದಿಗಳು ಅವರುಗಳು ಕೂಡ ಹಾಗೆ. ಇಲ್ಲಿಯ ಕಾರ್ಯಕ್ರಮ ಏನಾದರೂ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಟೈಮನ್ನು ನೋಡದೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಹಗಲು ರಾತ್ರಿ ಎನ್ನದೆ ಒಂದು ತೊಡಗಿಸಿಕೊಂಡು ಅವರು ಈ ಒಂದು ವ್ಯವಸ್ಥೆಯನ್ನು ಇವತ್ತು ಇಲ್ಲಿ ಇಷ್ಟು ಚೆನ್ನದಾಗಿ ಕಾಣಿಸಿಕೊಳ್ಬೇಕಾದ್ರೆ ಅವರ ಪಾತ್ರ ಕೂಡ ಅಷ್ಟೇ ದೊಡ್ಡದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಿದ್ದೇನೆ. ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳಿಗೂ ನಾನು ಮಗದೊಮ್ಮೆ ನಮಗೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ವಂದಿಸುತ್ತಾ, ಅವಕಾಶ ಕೊಟ್ಟಂಥ ಎಲ್ಲರಿಗೂ ಒಂದೇ ಮಾತಲ್ಲಿ ವಂದನೆ ಕೊಡ್ತಾ ನನ್ನ ಮಾತಿಗೆ ವಿರಾಮವನ್ನು ನಡೆಸ್ತೇನೆ. ಜೈ ಹಿಂದ್, ಜೈ ಭಾರತ್.
ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿದ್ದು ಅಧ್ಯಕ್ಷರಾಗಿ ಈಗ ಕೊನೆಯ ಹಂತದಲ್ಲಿದ್ದೇವೆ ನಾವು. ನಮ್ಮ ಇನ್ನೊಂದು 3-4 ತಿಂಗಳಿರ್ಬೋದು ನಮ್ಮ ಅವಧಿ. ಹಾಗೆ ಅಧ್ಯಕ್ಷರಾಗಿ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಿ ನಮ್ಮೊಟ್ಟಿಗೆ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡೋದ ಶ್ರೀ ಪುನೀತ್ ಮಾಡ್ತಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮನ್ನೆಲ್ಲ ಹಿರಿಯರಾಗಿ ಮಾರ್ಗದರ್ಶನ ಮಾಡಿದ ನಮ್ಮ ಎಲ್ಲರ ಆತ್ಮೀಯರಾದ ಮಾಜಿ ಶಾಸಕರಾದ ಶ್ರೀ ಸಂಜೀವ್ ಮಠಂದೂರು ಇವರನ್ನು ನಮ್ಮ ಎಲ್ಲರ ಪರವಾಗಿ ಗೌರವಿಸ್ತೇನೆ, ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕ್ ಪಂಚಾಯತ್ ಆಡಳಿತ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀ ಸಚಿನ್ ಕುಮಾರ್ ಬಂದಿದ್ದಾರೆ. ಅವರನ್ನು ನಮ್ಮ ಗ್ರಾಮ ಪಂಚಾಯತ್ ಆಡಳಿತ ಮತ್ತು ಊರಿನ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶ್ರೀ ಸುರೇಶ್ ಇವರಿಗೆ ನಮ್ಮ ಗ್ರಾಮ ಪಂಚಾಯತ್ ಆಡಳಿತ ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿಂದೂ ರುದ್ರಭೂಮಿಯ ಸಮಿತಿ ಅಧ್ಯಕ್ಷರಾದ ಶ್ರೀ ದಯಾನಂದ್ ಶೆಟ್ಟಿ ಉಜಿರೆಮಾರಿದ್ದಾರೆ, ಅವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ಇನ್ನೋರ್ವ ಹಿರಿಯರಾದ ಶ್ರೀ ಚಪ್ಪಡಿಯಡ್ಕ ಪದ್ಮನಾಭ ಶೆಟ್ಟಿ ಇದ್ದಾರೆ, ಅವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ಧಾರ್ಮಿಕ ಸಂಸ್ಥೆಯಾದ ವಿಷ್ಣುಮೂರ್ತಿ ದೇವರ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ ವೇಣುಗೋಪಾಲ್ ಶೆಟ್ಟಿ ಮರವಾಳ ಇವರಿದ್ದಾರೆ, ಇವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ನಮ್ಮ PDO ಅವರಿದ್ದಾರೆ, ಸುಜಯ ಮೇಡಮ್ ಇದ್ದಾರೆ. ಅವರು ಬಂದ ಮೇಲೆ ಇಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಚೌಕಟ್ಟನ್ನು ಕೊಟ್ಟಿದ್ದಾರೆ. ಹಾಗೇಳಿ ಅವರಿಗೆ ಕಿರಿಕಿರಿ ಕೊಟ್ಟವರು ಇದ್ದಾರೆ. ಆದರೂ ಅವರು ಹಠ ಬಿಡದ ತ್ರಿವಿಕ್ರಮನಂತೆ ಈ ಗ್ರಾಮ ಪಂಚಾಯತಿನ ಒಂದು ಫ್ರೇಮ್ನಲ್ಲಿ ತಂದು ಕೆಲಸ ಮಾಡಬೇಕು, ಊರಿನವರಿಗೆ ಪ್ರಯೋಜನ ಆಗಬೇಕು ಅಂತ ಕನಸನ್ನು ಇಟ್ಟುಕೊಂಡು ಅವರಿಗೆ ಇಲ್ಲಿ ಕ್ರಿಯಾಶೀಲರಾಗಿದ್ದಾರೆ, ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ನಮ್ಮ ಉಪಾಧ್ಯಕ್ಷರು ಶ್ರೀಮತಿ ರೋಹಿಣಿ ಮೇಡಮ್ ಇದ್ದಾರೆ, ಅವರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆಯೇ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಅವರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ನಮ್ಮ ಸಂಜೀವಿನಿ ಘಟಕದ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆಯೇ ನಮ್ಮ ಸಿಬ್ಬಂದಿ ವರ್ಗದವರಿದ್ದಾರೆ, ಅವರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ಮಾಧ್ಯಮದ ಮಿತ್ರರಿದ್ದಾರೆ, ಡಿಜಿಟಲ್ ಮತ್ತು ಪತ್ರಿಕಾ ಮಾಧ್ಯಮದ, ಅವರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆಯೇ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಿದ್ದಾರೆ, ಅವರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆಯೇ ಈ ಮೊದಲು ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ ಅಧ್ಯಕ್ಷರುಗಳಿದ್ದಾರೆ, ಅವರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ನಮ್ಮ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾದ ಶ್ರೀ ರಾಮಣ್ಣ ಪಿಲಿಂಜ ಅವರಿದ್ದಾರೆ, ಅವರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ಇಲ್ಲಿ ಬಂದು ಎಲ್ಲ ನಮ್ಮೊಂದಿಗೆ ಸೇರಿದ ಈ ಊರಿನ ಜನರಿಗೆ ನಾವು ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನ ಹೇಳ್ತಾ ಈ ಅವಕಾಶಗಳನ್ನು ಮಾಡಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದ. ಹಾಗೆ ಶಾಮಿಯಾನ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅವರಿಗೂ ಧನ್ಯವಾದಗಳನ್ನ ಮಾಧ್ಯಮದವರಿಗೆ. ನಮ್ಮ ಕಾರ್ಯಕ್ರಮದಲ್ಲಿ ಸಂಜೀವಿನಿ ಘಟಕದ MD ಪ್ರಿಯಾ